ಇವತ್ತು ಈ ವ್ಲಾಗ್ ಎಂಡ್ ಆಗುತ್ತಲ್ಲ, ಆ ವ್ಲಾಗ್ ಎಂಡ್ವರೆಗೂ ನನ್ನ ವೈಫ್ ಅಂತ ಕರಿಬಾರ್ದು, ಸ್ವೀಟ್ ಹಾರ್ಟ್ ಅಂತಾನೆ ಕರಿಬೇಕು. ಇವತ್ತು ಮುನ್ನುಗೆ ನಾನು ಚಾಲೆಂಜ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಏನು ಹೇಳಿದ್ರು ಮುನ್ನು ಹಾಂ ಆಗುತ್ತೆ ಅಂತಾನೆ ಹೇಳಬೇಕು ಬಿಟ್ಟು ಇಲ್ಲ ನಾನು ಮಾಡಲ್ಲ ನನ್ನಿಂದ ಆಗಲ್ಲ ಅಂತ ಹೇಳ್ಬಾರ್ದು. ನಂಗೆ ಇನ್ನೂ ಸಮಾಧಾನ ಇಲ್ಲ. ನಾನು ಕೊಡ್ತಿರೋ ಚಾಲೆಂಜ್ ಇನ್ನೂ ನಂಗೆ ಸಮಾಧಾನ ಇಲ್ಲ. ಮನೆ ತನಕ ಇಟ್ಕೊಂಡು ಹೋಗಿ ನಿಧಾನ ನೋಡಿ ಎದಳಿ ಹಾಕಿ ಹಾಕಿ ನೋಡಿ ಗೈಸ್ ಹೆಂಗ್ ಸೀದೋಗಿದೆ. ಸ್ಟಾರ್ ಬಕ್ಸ್ಗೆ ಹೋಗ್ಬೇಕು ಅಂತ ಅನಿಸ್ತಿದೆ. ಸ್ಟಾರ್ ಬಕ್ಸ್ ಕರ್ಕೊಂಡು ಹೋಗ್ಬೇಕು ನೀವು. ಸಣ್ಣ ತಗೊಳ್ಳಿ, ನೀವು ಕೇಳಿದ್ದು ಸ್ಟಾರ್ ಬಾಕ್ಸ್ ಕಾಫಿ. ನೀವು ಮಾಡಿರುವಂತ ಕಮೆಂಟ್ಸ್ ಗಳಿಗೆ ಸ್ವಲ್ಪ ಆನ್ಸರ್ ಮಾಡಬೇಕಿತ್ತು. ಲೈವ್ ಆಗಿ ಆನ್ಸರ್ ಮಾಡೋಣ ಅಂತ ಬಂದಿದ್ದೀವಿ. ಇವನು ಸಣ್ಣ ಅವಳು ಮೋನು ಇಬ್ರು ಕೂಡ ವೆಲ್ಲು ನೋನು. ಹೇ ಗೈಸ್, ಗುಡ್ ಮಾರ್ನಿಂಗ್. ಇವತ್ತಿನ ನಮ್ಮ ಡೈಲಿ ವ್ಲಾಗ್ಗೆ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ, ಸೊ ಗೈಸ್ ಇವತ್ತು ನಿಮಗೆ ನಾನು ಚಾಲೆಂಜ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಏನು ಹೇಳಿದ್ರು ಮುನ್ನು ಹಾಂ ಆಗುತ್ತೆ ಅಂತಲೇ ಹೇಳಬೇಕು ಬಿಟ್ಟು ಇಲ್ಲ ನಾನು ಮಾಡಲ್ಲ ನನ್ನಿಂದ ಆಗಲ್ಲ ಅಂತ ಹೇಳ್ಬಾರ್ದು. ಸೊ ಆ ಚಾಲೆಂಜ್ ಇವತ್ತು ಈ ವ್ಲಾಗ್ ಮುಗಿಯುವವರೆಗೂ ಅವ್ರು ಅದನ್ನು ಫಾಲೋ ಮಾಡ್ತಾನೆ ಇರಬೇಕು ಗೈಸ್. ದೇವರಿಗೆ ಪೂಜೆ ಮಾಡಲಿಕ್ಕಿದೆ. ಸೊ ಬೆಳಿಗ್ಗೆ ಅವರಲ್ಲೇ ಕೆಲಸ ಮಾಡಿಸ್ತೀನಿ ನಾನು, ಗುಡ್ಸೋದು ಒರೆಸೋದೆಲ್ಲ. ಸೊ ಬನ್ನಿ ಗೈಸ್. ಮುನ್ನು ಇವಾಗ ತಾನೇ ಎದ್ರು. ಮುನ್ನು ಗುಡ್ ಮಾರ್ನಿಂಗ್ ಹೇಳಿ ಎಲ್ಲರಿಗೂ. ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಚಾಲೆಂಜ್ ಗೊತ್ತಲ್ವಾ? ಗೊತ್ತು. ಸರಿ, ಇವಾಗ ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ವೀಟ್ ಹಾರ್ಟ್ ಅಂತೇಳಿ ನಮಸ್ಕಾರ ಹೊಡೀರಿ ನನಗೆ. ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ವೀಟ್ ಹಾರ್ಟ್. ನೀವು ಗುಡಿಸಿದ್ರೆ ನಾನು ಒರೆಸ್ತಿದ್ದೆ, ನಾನು ಒರೆಸ್ತಿದ್ರೆ ನೀವು ಗುಡಿಸ್ತಿದ್ರೆ ಅಲ್ವಾ? ಹೌದು. ಅಂದ್ರೆ ಉಲ್ಟಾ ಮಾಡ್ತಿದ್ವಿ. ಇವತ್ತು ಎರಡು ಕೆಲಸ ನೀವೇ ಮಾಡಬೇಕು. ಗುಡ್ಸೋದಾಗಿದ್ರೆ ಓಕೆ ಆಗಿತ್ತು, ಮನೇನು ಒರೆಸ್ಬೇಕು. ಅಯ್ಯೋ ಪಾಪಚ್ಚಿ, ನೋಡಿದ್ರೆ ಪಾಪ ಅಂತ ಅನಿಸ್ತೈತೆ. ಎಷ್ಟು ನೀಟಾಗಿ ಗುಡಿಸ್ತಿದ್ದಾರೆ ಅಂತ, ಎಲ್ಲ ಕಸನೆಲ್ಲ ನೀಟಾಗಿ ಗುಡಿಸ್ತಾ ಇದ್ದಾರೆ. ವರ್ಷೋದು ಇಷ್ಟ ಇಲ್ವಾ? ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಆದ್ರೂ ಮಾಡ್ತೀನಿ, ಪರವಾಗಿಲ್ಲ. ನೋಡಿ ಎಲ್ಲ ಕ್ಲೀನ್ ಮಾಡಿ ತೆಗಿತಾ ಇದ್ದಾರೆ ಕಸನ. ಮುನ್ನು ಇವಾಗ ಒರ್ಸೋಕ್ ಸ್ಟಾರ್ಟ್ ಮಾಡಿದ್ರು, ಮನೆ ಎಲ್ಲ ಒರ್ಸೋಕ್ ಸ್ಟಾರ್ಟ್ ಮಾಡಿದ್ರು. ಗೈಸ್ ಫೈನಲಿ ಗುಡ್ಸಿ ಒರೆಸಿ ಎಲ್ಲ ಆಯ್ತು. ಇವಾಗ ಫ್ರೆಶ್ ಅಪ್ ಆಗ್ಬೋದು ಸಣ್ಣ. ಇವಾಗ ಫ್ರೆಶ್ ಅಪ್ ಆಗಿ ಬನ್ನಿ. ಸೊ ಇವಾಗ ಸರಿಯಾಗಿ ಆಟ ಆಡಿಸ್ಬೇಕು ಮುನ್ನ. ಇವತ್ತಿನ ಡೇ ಫುಲ್ ಸರಿಯಾಗಿ ಆಟ ಆಡಿಸ್ಬೇಕು. ಹಾಗೆ ನನ್ನ ಆಸೆ ಏನೇನಿದೆ ಅದನ್ನೆಲ್ಲ ತೀರಿಸ್ಕೋಬೇಕು ಗೈಸ್ ಇವತ್ತು. ಅದಕ್ಕೆ ಅಂತಾನೆ ಒಂದು ಗುಡ್ ಡೇ ಅಂತಾನೆ ಹೇಳ್ಬೋದು ಇವತ್ತು. ಬನ್ನಿ ನಗತ್ತು ತಡ್ಕೊಳೋಕಾಗ್ತಿಲ್ಲ. ಮಮ್ಮಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೋಡಿ ಮೆಹಂದಿ ಎಲ್ಲ ಮಿಂಚ್ತಾ ಇದೆ ಕೈಯಲ್ಲಿ. ಇವಾಗ ಮಮ್ಮಿ ಇವಾಗ ತಾನೇ ಫ್ರೆಶ್ ಅಪ್ ಎಲ್ಲ ಆಗಿ ದೇವ್ರ ಸಾಮಾನೆಲ್ಲ ತೊಳೆದು ಇವಾಗ ಪೂಜೆ ಮಾಡೋಕೆ ರೆಡಿ ಮಾಡ್ತಿದ್ದಾರೆ ಗಾಯ್ಸ್. ಇವತ್ತಿನ ಟಿಫಿನ್ ಏನಂತ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಗಾಯ್ಸ್, ಇವತ್ತಿನ ಟಿಫಿನ್ ಮೆಂತ್ಯ ಬಾತ್. ಅಪ್ಪ ಅಮ್ಮ ಇಬ್ರು ಕೆಲ್ಸಕ್ಕೆ ಹೊರಟ್ರು. ಇವಾಗ ತಾನೇ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಹಾಗೆ ಮುನ್ನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬಂದರು. ಮತ್ತು ಇವಾಗ ಸ್ವಲ್ಪ ಟೈಮ್ ಅವರಿಗೆ ಎಡಿಟಿಂಗಿಗೆ ಅಂತ ಕೊಟ್ಟಿದ್ದೆ, ಅವ್ರು ಎಡಿಟ್ ಮಾಡ್ತಾಯಿದ್ರು. ಇವಾಗ ಏನಂತಂದರೆ ನನ್ನ ಕಾಲು ಸ್ವಲ್ಪ ನೋಯ್ತಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಆಟ ಆಡಿಸ್ತೀನಿ. ಕಾಲ್ದು ನೆಟ್ಗೆ ತೆಗೀರಿ ಮತ್ತು ಕಾಲು ಸ್ವಲ್ಪ ಒತ್ತಿ ಅಂತೇಳಿ ಅವ್ರ ಹತ್ರ ಹೇಳ್ತೀನಿ. ಬನ್ನಿ ಯಾವ ಥರ ಏನು ಮಾಡ್ತಾರೆ, ಒಪ್ಕೋತಾರ ಇಲ್ವ ಅಂತ ನೋಡೋಣ ಗೈಸ್. ಬನ್ನಿ ಹೋಗೋಣ. ಮುನು ಬನ್ನಿ ಇಲ್ಲಿ ಬೇಗ. ಮುನು ಏನು ಗೊತ್ತಾ, ನನ್ನ ಕಾಲು ಸ್ವಲ್ಪ ಹೊಡ್ಕೊಂಡೆ, ಇಲ್ಲಿ ನೋಯ್ತೈತೆ. ನನ್ನ ಕಾಲು ನೆಟ್ಗೆ ತೆಗಿತೀರಾ, ಹಂಗೆ ಮಸಾಜ್ ಮಾಡ್ತೀರಾ ಕಾಲ್ಗೆ? ದೇವರು ಏನಾದ್ರು ಹೊರ ಕೊಟ್ಬಿಟ್ರೆ ನೀವು ಅಷ್ಟೇ. ಯಾಕೆ? ಏನ್ ಬೇಕಾದ್ರೂ ಮಾಡಿಸ್ಕೊಬಿಡ್ತೀರಾ, ಅದಕ್ಕೆ. ಏ ಇಲ್ಲ ಬನ್ನಿ. ಸರಿ ಆಯ್ತು, ಹೂ ಅಂತಾನೆ ಹೇಳ್ಬೇಕಲ್ಲ, ಹೂ ಅಂತ ಹೇಳಂಗಿಲ್ವಲ್ಲ. ಮಾಡೋಣ, ಪರವಾಗಿಲ್ಲ. ಎಲ್ಲಿ ಹೊಡ್ಕೊಂಡಿದ್ದು? ಅದು ಅಲ್ಲಿ ಇದು ಸೋಫಾ ಹೊಡ್ಕೊಂಡಿದ್ದ. ಲೇಟ್ ಆಯ್ತು. ಇಲ್ಲಿ ಈ ಬೆರಳೆಲ್ಲ ಇಟೇಟ್ ಐತೆ ನಿಮ್ ಬೆರಳು. ಇದ್ರಲ್ಲಿ ನೆಟ್ಗೆ ಬೇರೆ ತೆಗಿಬೇಕಾ ಗೈಸ್? ಇಷ್ಟ ಐತೆ ಗೈಸ್. ಕಾಲಲ್ಲಿ ನೆಟ್ಗೆ ಸ್ವಲ್ಪ ಮಸಾಜ್ ಬೇಕು ಕಾಲಿಗೆ, ಹಿಂಗೆ ಪುಣ್ಯ ಮಾಡಿದೀನಪ್ಪ ನನ್ ಗಂಡನ್ನ ಪಡಿಯೋಕೆ. ಮಹಾರಾಣಿ ಅಮ್ಮ ನೀನು. ಯಾವಾಗ್ಲಿಲ್ಲ ಮಹಾರಾಣಿ, ಯಾವಾಗ್ಲಿಲ್ವಾ? ಸಾಕು ಚೆನ್ನಾಗಿ ಓದುತ್ತಿದ್ನ? ಓದ್ತಿದ್ನ ಚೆನ್ನಾಗಿ? ಸಾಕಾ? ಸಾಕು. ಇರಿ, ಕೈ ಕೊಡಿ. ಗೈಸ್ ಕೈ ಮುಕ್ಕೋ. ಹಂಗಲ್ಲ, ಕೈ ಮುಕ್ಕೋತೀನಿ ಕಾಲ್ ಮುಟ್ಟಿದಕ್ಕೆ.
ಗೈಸ್ ಏನ್ ಗೊತ್ತಾ ಗೈಸ್, ಆಕ್ಚುಲಿ ಹೇಳ್ಬೇಕಂದ್ರೆ ಹೆಂಡ್ತಿರ್ ಕಾಲು ಹೊತ್ತಿದ್ರೆ ಲಕ್ಷ್ಮಿ ಕಾಲು ಹೊತ್ತದಂಗಂತೆ. ಸೊ ಆಲ್ಮೋಸ್ಟ್ ನಾನು ಎಷ್ಟೋ ಬುಕ್ಗಳಲ್ಲಿ ಓದಿದ್ದೀನಿ. ಅಂದ್ರೆ ಗಂಡ ಹೆಂಡತಿ ಆದವಳು ಮಾತ್ರ ಗಂಡನಿಗೆ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ಳೋದಲ್ಲ, ಗಂಡ ಆದವನು ಹೆಂಡತಿ ಕಾಲನ್ನ ಮುಟ್ಟಿ ನಮಸ್ಕಾರ ತಗೊಂಡ್ರೆ ತುಂಬಾ ಒಳ್ಳೇದಂತೆ. ಓಕೆನಾ? ಇದು ಮುಗೀತಾ? ಇದು ಮುಗೀತು. ಮುನು ಇನ್ನೇನು ಕೈ ಕೊಡಿ. ಕೈ ಹೊತ್ತಬೇಕಾ? ಮುನು ಏನ್ ಗೊತ್ತಾ, ಇವತ್ತು ಲಂಚಿಗೆ ನಂಗೇನಾದ್ರೂ ಮಾಡಿ ಕೊಡ್ತೀರಾ? ಲಂಚಿಗೆ ಓಟ್ಸ್ತೀನಿ ಅಣ್ಣ, ಓಟ್ಸ್ ಮಾಡ್ತೀನಿ. ಓಟ್ಸ್ ಮಾಡಿ ಕೊಡ್ತೀರಾ? ಎಬಿ ಓಟ್ಸ್ ಬೇಡ. ಓಟ್ಸ್ ಅಯ್ಯೋ, ಓಟ್ಸಿಗೆ ಜಸ್ಟ್ ನೀರ್ ಹಾಕೊಟ್ರೆ ಆಯ್ತು, ಅದ್ ಬೇಡ. ಮತ್ ನಾನೇನ್ ಮಾಡ್ಲಿ? ಮ್ಯಾಗಿ ಮಾಡ್ಕೊಳ್ಳಾ? ಮ್ಯಾಗಿ ಬೇಡ, ಏನಾದ್ರೂ ಬೇರೆ ಮಾಡ್ಕೊಡ್ಬೇಕು. ನೂಡಲ್ಸ್? ಅದು ಬೇಡ. ಮಶ್ರೂಮ್ ಪೆಪ್ಪರ್ ಇದ್ ಮಾಡ್ತೀನಿ. ಮಶ್ರೂಮ್ ಪೆಪ್ಪರ್ ಫ್ರೈ ಮಾಡ್ತೀನಿ. ಅದು ಬೇಡ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ವಲ್ಲ. ಮುನು ಏನ್ ಗೊತ್ತಾ, ಅದ್ರಲ್ಲಿ ಸ್ವಲ್ಪ ಪ್ರೋಟೀನ್ ಕೂಡ ಮಿಕ್ಸ್ ಆಗಿರ್ಲಿ, ಆ ತರದೇನಾದ್ರೂ ಹೇಳಿ. ಪ್ರೋಟೀನಾ? ಎಗ್ಗು ಪ್ರೋಟೀನು. ಬ್ರೆಡ್ ಆಮ್ಲೆಟ್ ಮಾಡ್ಕೊಳ್ಳಾ? ಹಾ, ಬ್ರೆಡ್ ಆಮ್ಲೆಟ್ ಓಕೆ ಮಾಡ್ಕೊಳ್ಳಿ. ಹಾ, ಪಕ್ಕ. ಸರಿ ಆಯ್ತು, ಬ್ರೆಡ್ ಆಮ್ಲೆಟ್. ಅಂದ್ರೆ ಬ್ರೆಡ್ ಮನೇಲಿಲ್ಲ, ಮೊಟ್ಟೆನೂ ಮನೇಲಿಲ್ಲ, ಹಾ. ತಗೊಂಬರೋಣ ಹೋಗಿಬ್ರು. ಸರಿ ಆಯ್ತು. ಗೈಸ್ ನಮ್ಮ ವೈಫ್ ಅಂದ್ರೆ ನಮ್ಮ ಸಣ್ಣವರಿಗೆ ಏನ್ ಗೊತ್ತಾ ಮನು, ಇನ್ನೊಂದ್ ಚಾಲೆಂಜ್. ಇವತ್ತು ಈ ವ್ಲಾಗ್ ಎಂಡ್ ಆಗುತ್ತಲ್ಲ, ಆ ವ್ಲಾಗ್ ಎಂಡ್ ವರ್ಗು ನನ್ನ ವೈಫ್ ಅಂತ ಕರಿಬಾರ್ದು, ಸ್ವೀಟ್ ಹಾರ್ಟ್ ಅಂತಾನೆ ಕರಿಬೇಕು. ಸ್ವೀಟ್ ಹಾರ್ಟ್ ಅಂತ ಕರಿಬೇಕಂತ ಗಾಯ್ಸ್. ಸರಿ ಸ್ವೀಟ್ ಹಾರ್ಟ್ ಅವ್ರೆ, ಸ್ವೀಟ್ ಹಾರ್ಟ್ ಅವ್ರಿಗೆ ಇವಾಗ ಬ್ರೆಡ್ ಆಮ್ಲೆಟ್ ಬೇಕಂತೆ. ಸೊ ಬನ್ನಿ ಇವಾಗ ಮೊಟ್ಟೆ ಮತ್ತೆ ಬ್ರೆಡ್ ತಗೊಂಡ್ ಬರೋದಕ್ಕೆ ಹೋಗೋಣ. ನಮ್ಮ ಸ್ವೀಟ್ ಹಾರ್ಟ್ ಅವರಿಗೆ ಫಸ್ಟ್ ನಾವು ಬ್ರೆಡ್ ತಗೊಂಡಿದೀವಿ. ಇವಾಗ ಮೊಟ್ಟೆ ತಗೊಂಡ್ ಬರೋಕ್ ಹೋದ್ರು. ಸ್ವೀಟ್ ಹಾರ್ಟ್ ಅವರೇ, ನಮ್ನ ಎಷ್ಟೊಂದ್ ಜನ ರೋಡಲ್ಲಿ ಕಂಡಿಡಿತಾ ಇದಾರೆ. ಹೌದು ಹೌದು ಹಸ್ಬೆಂಡ್. ಬೇರೆ ಏನಾದ್ರು ತಿಂತೀರಾ ಸ್ವೀಟ್ ಹಾರ್ಟ್ ಅವರೇ? ಇಲ್ಲ, ಬೇರೆ ಏನು ಬೇಡ ಇವಾಗ ಸದ್ಯಕ್ಕೆ. ಬೇಕಾದ್ರೆ ಈವ್ನಿಂಗ್ ಕೇಳ್ತೀನಿ, ಓಕೆನಾ? ಈ ಚಾಲೆಂಜ್ ಅಲ್ಲಿ ಸೋಲಲ್ವಾ? ಚಾನ್ಸೇ ಇಲ್ಲ. ಫಸ್ಟು ಡಿಕ್ಕಿಲಿ ಬ್ರೆಡ್ ಇದೆ, ಅದನ್ನ ತೆಗಿರಿ. ಆಮೇಲೆ ಇದು ಹಾಕಿ. ಏನ್ ಗೊತ್ತಾ, ನಂಗೆ ಇನ್ನ ಸಮಾಧಾನ ಇಲ್ಲ. ನಾನು ಕೊಡ್ತಿರೋ ಚಾಲೆಂಜ್ ಇನ್ನ ನಂಗೆ ಸಮಾಧಾನ ಇಲ್ಲ. ಸೊ ಅದಕ್ಕೆ ಏನ್ ಗೊತ್ತಾ, ನನ್ನ ಇವಾಗ ಮನೆ ತನಕ ಇಟ್ಕೊಂಡು ಹೋಗಿ. ಮೊಟ್ಟೆ ಎಲ್ಲ ಇಟ್ಕೊಂಡು ಹೆಂಗಮ್ಮ? ಅದು ನಾನು ಇಟ್ಕೋತೀನಿ, ನನ್ನ ಎತ್ಕೊಂಡು ಹೋಗ್ಬೇಕು. ಓನರ್ ಅವ್ರು ಏನಾದ್ರು ನೋಡಿದ್ರೆ ಎತ್ಕೊಂಡು ಹೋಯ್ತಾರೆ ಗೈಸ್. ನೋಡಿ ಎತ್ಕೊಂಡು ಹೋಯ್ತವ್ರೆ. ನಿಧಾನ. ಬ್ರಿಲಿಯಂಟ್ ಅಪ್ಪ ನನ್ನ ಹಸ್ಬೆಂಡು. ಹಸ್ಬೆಂಡ್ ತಲೆ ಕಡಿಸ್ತೈತೆ. ಇಲ್ಲಿ ನಮ್ಮ ವೈಫ್ ಇದು ವೈಫ್ ಹಾ. ಸ್ವೀಟ್ ಹಾರ್ಟ್ ಆಯ್ತು, ಸೆಕೆಂಡ್ ಟೈಮ್ ಆಯ್ತು ಇವಾಗ. ಅದಲ್ಲಿ ಇಡಿ, ಸುಸ್ತೇ ಆಗೋಯ್ತು. ಅದಲ್ಲಿ ಇಡಿ. ಏನಕ್ಕೆ ಇಡಿ. ಇವಾಗ ಸುಸ್ತಾಯ್ತಲ್ವಾ, ಸ್ವಲ್ಪ ಹಂಗೆ ಹಿಂದೆ ಹೋಗಿ. ಈಗೇನ್ ಗೊತ್ತಾ, ಒಂದು ಸಾಂಗ್ ಆಡ್ಕೊಂಡು ಒಂದೆರಡು ಸ್ಟೆಪ್ ಹಾಕಿ ನೋಡೋಣ. ಸಾಂಗ್ ಆಡ್ಕೊಂಡೆ? ಯಾವ ಸಾಂಗ್? ಆಗಲ್ಲ ಅಂತ ಅನ್ನೋಂಗಿಲ್ಲ, ಹಂಗ ಆಡ್ಕೊಂಡು ಡ್ಯಾನ್ಸ್ ಮಾಡ್ಬೇಕು ಮುನು. ಏನ್ ಡ್ಯಾನ್ಸ್ ಮಾಡ್ಲಿ? ಏನಾದ್ರೂ ಸರಿ, ಏನ್ ಸಾಂಗು ನಿಮ್ಮ ಇಷ್ಟ. ಯಾವ ಸಾಂಗ್ ಹೋಗಿ ಆಡಿ ಆಡಿ ಆಡಿ. ನಾನು ನೀನು ಇಬ್ಬರೇ ಊರಲ್ಲೇ ಪ್ರೀತಿ ಎಂಬ ಮುತ್ತಿನ ತೇರಲ್ಲಿ. ವಾ ವಾ, ಸೂಪರ್ ಸೂಪರ್. ಬರ್ಲಿ ಬರ್ಲಿ. ನೆಕ್ಸ್ಟ್ ಅದೇನ್ ಸ್ಟೆಪ್ ಚೆನ್ನಾಗಿಲ್ಲ, ಸಖತ್ತಾಗಿರೋ ಸ್ಟೆಪ್. ಇದೇ ಪ್ರೀತಿ ಇದೇ ರೀತಿ ಇರಲಿ ಎಂದಿಗೂ. ಜೀವನೀನೇ ಜೀವನೀನೇ ಜೀವವೇ ಹೋಗಿ ಬಂದರು. ಓಹೋ, ಸೂಪರ್ ಮುನು, ಸಾಕ್ಮ, ಸಖತ್ತು. ನೋಡಿ ಗಾಯ್ಸ್, ನನ್ನ ಹಸ್ಬೆಂಡ್ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ. ಸ್ವೀಟ್ ಹಾರ್ಟ್ ಅವರೇ, ನಿಮ್ಗೆ ಇದು ಡಬಲ್ ಬೇಕಾ ಸಿಂಗಲ್ ಬೇಕಾ? ಅಂದ್ರೆ ಆ ತರ ಏನಿಲ್ಲ ಮನು, ನಿಮ್ಗೆ ಹೆಂಗ್ ಅನ್ಸುತ್ತೆ ಹಂಗ್ ಮಾಡಿ. ನೋಡಿ ಇವಾಗ ಆಲ್ರೆಡಿ ಬ್ರೆಡ್ ನ ರೋಸ್ಟ್ ಮಾಡ್ತಾ ಇದಾರೆ. ಯಾವ ತರ ಬ್ರೆಡ್ ಆಮ್ಲೆಟ್ ಮಾಡ್ತಿದ್ದಾರೆ ಅಂತ ನೋಡಿ ಎದಳಿ. ಹಾಕಿ ಹಾಕಿ ಹಾಕಿ. ನೋಡಿ ಗೈಸ್, ಹೆಂಗ್ ಸೀದೋಗಿದೆ. ಇದು ಮಿಸ್ ಆಗಿದ್ದು ನಿಜ. ಆಕ್ಚುಲಿ ಹೇಳ್ಬೇಕಂದ್ರೆ ಫೋನ್ ಬಂದಿತ್ತು, ನೀವೇ ನೋಡಿದ್ರೆ ತಾನೇ. ಪರವಾಗಿಲ್ಲ ಪರವಾಗಿಲ್ಲ, ನೀವು ಫೋನ್ ಅಲ್ಲಿ ಮಾತಾಡ್ತಿದ್ದೆ ಗೈಸ್ ಇಷ್ಟೊತ್ತು. ನಮ್ ಬಾವ ಕಾಲ್ ಮಾಡಿದ್ರು. ಸೊ ಇದೊಂದು ಬೇಜಾರ್ ಮಾಡ್ಕೊಡಿ, ಇದನ್ನ ನಾನೇ ತಿಂತೀನಿ. ಅಯ್ಯಯ್ಯೋ ಪರವಾಗಿಲ್ಲ. ಗೈಸ್ ಸೆಕೆಂಡ್ ಟೈಮ್ ಮಾಡ್ತಿದ್ದಾರೆ. ಈ ಸರಿ ಸಕ್ಕದಾಗಿ ಮಾಡಿದ್ದಾರೆ, ಪರ್ಫೆಕ್ಟ್ ಆಗಿ. ನೋಡಿದ್ರೇನೆ ತಿನ್ಬೇಕು ಅಂತ ಅನ್ನಿಸ್ತೈತೆ. ಗೈಸ್ ಈ ಚಾಲೆಂಜ್ ಅಲ್ಲಿ ನನಗೆ ಅಡುಗೆ ಮಾಡ್ಕೊಡೋಕೆ ಹೇಳಿದ್ರು. ಸೊ ಏನು ಬರ್ದೇ ಇರೋ ಕಾರಣ ಬ್ರೆಡ್ ಆಮ್ಲೆಟ್ ಮಾಡ್ಕೊಟ್ಟಿದ್ದೀನಿ. ಸೊ ಟೇಸ್ಟ್ ಮಾಡಿ ನೋಡಿ ಏನ್ ಹೇಳ್ತಾರೆ ನೋಡೋಣ. ಸಣ್ಣ ಎಷ್ಟು ಸಾಸ್ ಹಾಕಿದೀರಾ? ಸಾಸ್ ಸ್ವಲ್ಪನೇ ಹಚ್ಕೊಂಡು ತಿನ್ನಿ, ಸರಿನಾ? ಜಾಸ್ತಿ ತಿನ್ನಂಗಿಲ್ಲ.
ಹಾ ಫೋಲ್ಡ್ ಮಾಡ್ತೀನಿ ಅಲ್ಲ ಕೈಯಲ್ಲಿ ಕಟ್ ಮಾಡ್ಕೊಂಡು. ನಿಮ್ಮಿಷ್ಟ, ನೀವು ತಿನ್ನಿ. ಇದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇದೆಯಾ ನೋಡಿ ಹೇಳಿ. ಅದ್ರಲ್ಲಿ ಮಿಸ್ ಆಗಿರ್ಬೋದು ನನ್ನ ಪ್ರಕಾರ. ಪರವಾಗಿಲ್ಲ. ಹೆಂಗಿದೆ? ಸೂಪರ್ ಆಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಚೆನ್ನಾಯ್ತಾ? ಪರ್ಫೆಕ್ಟ್ ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ, ಜಾಸ್ತಿನೂ ಆಗಿಲ್ಲ ಕಮ್ಮಿನೂ ಆಗಿಲ್ಲ, ಕರೆಕ್ಟ್ ಆಗಿದೆ ಮನು. ಗಾಯ್ಸ್ ಈ ಚಾಲೆಂಜ್ ಅಲ್ಲಿ ಹಂಗಂದ್ರೆ ನಾನು ಜಯಶಾಲಿ ಆಗಿದ್ದೀನಿ. ಗಾಯ್ಸ್ ಇವಾಗ ನಾವು ಬಂದಿರೋ ಕಾರಣ ಏನಂತ ಅಂದ್ರೆ ನಿಮ್ಮ ಹತ್ರ ಒಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಸೊ ಓದ್ ವ್ಲಾಗಲ್ಲೂ ಆಲ್ಮೋಸ್ಟ್ ಮಾಡಿದ್ವಿ, ಈ ವ್ಲಾಗಲ್ಲೂ ಮಾಡ್ತಾ ಇದೀವಿ. ನೀವು ಮಾಡಿರೋಂಥ ಕಮೆಂಟ್ಸ್ಗಳಿಗೆ ಸ್ವಲ್ಪ ಆನ್ಸರ್ ಮಾಡಬೇಕಿತ್ತು, ಲೈವ್ ಆಗಿ ಆನ್ಸರ್ ಮಾಡೋಣ ಅಂತ ಬಂದಿದ್ದೀವಿ. ನಾನು ಮತ್ತೆ ನಮ್ಮ ಸ್ವೀಟ್ ಹಾರ್ಟ್ ಅವರು ಸ್ವೀಟ್ ಹಾರ್ಟ್ ಅವರು. ಆಮೇಲೆ ಚಾಲೆಂಜ್ ನೋಡಿ, ಅಲ್ಲಿ ಬಸ್ಕಿ ಓಡಿಸೋದಕ್ಕಾಗಲೇ 6 ಟೈಮ್ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಸರಿ ನಾನು ಬಸ್ಕಿ ಹೊಡಿಬೇಕಂತೆ. ಸರಿ ಗೈಸ್, ಕಮೆಂಟ್ ಓದೋಣ, ಏನಂತ ಮಾಡಿದ್ದೀರಾ ನೀವು ಸಬ್ಸ್ಕ್ರೈಬರ್ಸು ಅಂತ ನೋಡೋಣ. ಫಸ್ಟ್ ಏನ್ ಗೊತ್ತಾ ಕ್ವೆಶನ್, ಏನ್ ಸೂತ್ಕ ನಿಮ್ಗೆ ಅಂತ ಕಳ್ಸೋರೆ. ಗೈಸ್ ರೀಸೆಂಟ್ ಆಗಿ ನಾವು ವ್ಲಾಗ್ ಮಾಡಿದ್ವಲ್ವಾ, ಸೊ ನಮ್ಮ ಡೈಲಿ ವ್ಲಾಗ್ಗಳಲ್ಲಿ ಸೂತ್ಕ ಕ್ಲಿಯರ್ ಆಯ್ತು ಅಂತ ತೋರಿಸಿದ್ವಿ. ಸೊ ನಮ್ಮ ರಿಲೇಟಿವ್ ಒಬ್ರು ತೀರೋಗಿದ್ರು, ಅಂದ್ರೆ ಡೆತ್ ಆಗಿದ್ರು. ಸೊ ಅದಕ್ಕೋಸ್ಕರ ನಾವು ಸೂತ್ಕ ಇತ್ತು, ನಮಗೆ ಮದುವೆ ಮ್ಯಾರೇಜ್ ಆಗಿ ಅದ್ರ ಮಾರನೇ ದಿನಾನೇ ಅವ್ರು ತೀರೋಗಿದ್ದು. ಸೊ ಅದರಿಂದ 11 ಡೇಸಿಗೆ ನಮಗೆ ಸೂತ್ಕ ಇತ್ತು. ಇವಾಗ ಕ್ಲಿಯರ್ ಆಯ್ತು, ಅದನ್ನ ನಾವು ಆ ಡೈಲಿ ವ್ಲಾಗ್ ಅಲ್ಲಿ ಮಾಡಿದ್ದು. ನಾವು ಗೌಡಗೆರೆ ಟೆಂಪಲ್ ಅಲ್ಲಿ ಮದ್ವೆ ಆಗಿದ್ವಲ್ವಾ, ಅದ್ ಯಾಕೆ ಅಲ್ಲೇ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದು ಅಂತ ಕ್ವೆಶ್ಚನ್. ಗೈಸ್ ನಾವು ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ ಹೋಗೋಕಿನ ಮುಂಚೆಯಿಂದನೂ ನಾವು ಲವ್ ಮಾಡ್ತಾ ಇದ್ವಿ. ಸೊ ನಾನು ಫಸ್ಟ್ ಟೈಮ್ ಹೋದಾಗ್ಲೇ ಆ ದೇವಸ್ಥಾನ ನೋಡ್ದಾಗ್ಲೇ ಅನ್ನಿಸ್ತು ನಮ್ಗೆ, ಅಂದ್ರೆ ಏನೋ ನಾವ್ ಅಲ್ಲಿ ಹೋದ್ಮೇಲೆ ನಮ್ಗೊಂದು ಪಾಸಿಟಿವ್ ಎನರ್ಜಿ ಜಾಸ್ತಿ ಆಯ್ತು, ಅಂದ್ರೆ ನಂಬಿಕೆ ಜಾಸ್ತಿ ಬಂತು ದೇವ್ರ ಮೇಲೆ. ಅವಾಗಿಂದ ನಾವು ಆ ದೇವರ ನಮ್ಗೆ ದಾರಿ ತೋರಿಸಿದ್ದು ಇದೇ ದೇವರು. ಸೊ ಅದಕ್ಕೋಸ್ಕರ ಲೈಫಲ್ಲಿ ದಾರಿ ತೋರಿಸಿದ್ದು ಇದೇ ದೇವ್ರ ಮುಂದೆ ನಾವು ಮದ್ವೆ ಆಗ್ಬೇಕು, ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರನ್ನೂ ಆ ಮದ್ವೆಗೆ ಇನ್ವೈಟ್ ಮಾಡ್ಬೇಕು ಅಂತ ಒಂದು ಆಸೆನ ಇಟ್ಕೊಂಡಿದ್ವಿ, ನಾನು ಇಬ್ರು ಮಾತಾಡ್ಕೊಂಡು. ಅದೇ ರೀತಿ ನಾವು ಅಲ್ಲೇ ಟೆಂಪಲ್ ಅಲ್ಲಿ ಮದ್ವೆ ಆದ್ವಿ. ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಹೋದ ವರ್ಷನೇ ಮದ್ವೆ ಆಗ್ಬೇಕಾಗಿತ್ತು, 2025 ಡಿಸೆಂಬರ್ ಅಲ್ಲಿ ಅಂತ ಪ್ಲಾನಿಂಗ್ ಇದ್ದಿದ್ದು. ಬಟ್ ಆ ಟೈಮಲ್ಲಿ ನನ್ನ ಅಣ್ಣನ ಮ್ಯಾರೇಜ್ ಆಗಿತ್ತು, ಮತ್ತೆ ಏನೋ ಒಂದು ಏನಾಗಿದ್ದು ಮನು ಗೈಸ್, ಇವ್ರ ರಿಲೇಟಿವ್ ಒಬ್ರು ಪ್ರೆಗ್ನೆನ್ಸಿ ಇದ್ರು. ಸೊ ಅದಕ್ಕೋಸ್ಕರ ನಾವು ಆ ಟೈಮಲ್ಲಿ ಬೇಡ, ಸುಮ್ನೆ ಏನಕ್ಕೆ ಇಕ್ಕಟ್ಟು, ನಾವು 2026ಗೆ ಹೊಸ ವರ್ಷಕ್ಕೇನೆ ಮದುವೆ ಆಗೋಣ ಅಂತ ಪ್ಲಾನ್ ಹಾಕೊಂಡಿದ್ವಿ. ಅದನ್ನ ನಾವು ನ್ಯೂ ಇಯರ್ ಅಲ್ಲಿ ನಿಮ್ಗೆ ರಿವೀಲ್ ಮಾಡಿದ್ವಿ. ಮತ್ತೆ ನೀವು ಎಷ್ಟೋ ಜನ ಕೇಳ್ತಾ ಇದ್ರಿ ಲವ್ ಸ್ಟೋರಿ ಏನಕ್ಕೆ ನೀವು ಇನ್ನು ಮಾಡಿಲ್ಲ ಅಂತ. ಲವ್ ಸ್ಟೋರಿ ಮುಂದಿನ ವ್ಲಾಗ್ ಅಲ್ಲಿ ಮಾಡ್ತೀವಿ, ನೆಕ್ಸ್ಟ್ ವ್ಲಾಗ್ ಲವ್ ಸ್ಟೋರಿ ಇರುತ್ತೆ. ಅಂದ್ರೆ ಲವ್ ಏನಕ್ಕೆ ಕೇಳ್ಕೊಂಡಿಲ್ಲ ಅಂತ ಕೇಳಿದ್ರು. ಅಂದ್ರೆ ನಾವು ಹೇಳಿದ್ವಿ ನಿಮ್ಗೆ ಮುಂಚೆನೆ ಒಂದು ವ್ಲಾಗ್ ಅಲ್ಲಿ ಹೇಳಿದ್ವಿ, ನಮ್ಗೆ ಲವ್ ವಿಚಾರ ಹೇಳ್ಕೊಳ್ಳೋದಷ್ಟು ಇಷ್ಟ ಆಗಲ್ಲ. ಏನಕ್ಕಂದ್ರೆ ನಮ್ಮಿಬ್ರು ಮನ್ಸಲ್ಲಿ ಇದ್ರೆ ಸಾಕು ನಾವು ಲವ್ ಮಾಡ್ತಿರೋದು. ಮತ್ತೆ ಇನ್ನೊಬ್ರು ನಾನ್ ಕಮೆಂಟ್ ಓದ್ಬೇಕಾದ್ರೆ ನೋಡಿದೆ, ನಿಮ್ಮಿಂದ ನಮ್ಗೆ ಒಂದು ಮೋಟಿವೇಶನ್ ಸ್ಪೀಚ್ ಕೊಡ್ತೀರಾ ನೀವಿಬ್ರು ಅಂತ ಕೇಳಿದ್ರಿ. ಅಂದ್ರೆ ಏನಕ್ಕಂದ್ರೆ ನಾವಿಬ್ರು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀವಿ. ಸೊ ನೀವೆಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದೀರಾ ಅಂತ ನೋಡ್ತಾ ಇದೀವಿ. ಸೊ ಇದೇ ತರ ನಮಗೂ ಒಂದು ಮೋಟಿವೇಶನ್ ಸ್ಪೀಚ್ ಕೊಡಿ ಅಂತ ಹೇಳ್ತಿದ್ರಿ. ಸೊ ನನ್ನ ಕೈಲಾದಷ್ಟು ನಾನು ಸ್ಪೀಚ್ ಕೊಡ್ತೀನಿ ಇವಾಗ. ಅಂದ್ರೆ ಒಂದು ಚಿಕ್ಕದಾಗಿ ಹೇಳ್ಬೇಕಂತ ಅನ್ಕೊಂಡಿದೀನಿ. ಏನಂದ್ರೆ ಇವಾಗ ನಾನೊಂದು ವಿಡಿಯೋದಲ್ಲಿ ನೋಡ್ತಿದ್ದೆ, ಒಬ್ರು ಹೇಳಿದ್ರು ದೊಡ್ಡವರು. ಸೊ ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಏನಂದ್ರೆ ಇವಾಗ ಲೈಫಲ್ಲಿ ನೀವು ಹೆಂಗ್ ಬದುಕಬೇಕು ಅಂತ ಅನ್ಕೊಂಡಿದೀರಾ ಅಂತ ಅಂದ್ರೆ ಅದ್ರ ಮೇಲೆ ಇದ್ರ ಮೇಲೆ ಎಲ್ಲ ಆಸೆ ಇಟ್ಕೊಳ್ಳೋದು ಬಿಟ್ಬಿಡಿ ಗೈಸ್. ಯಾವ್ದ್ರ ಮೇಲೂ ಆಸೆ ಇಟ್ಕೊಂಬಿಡಿ. ನಿಮಗೆ ಏನ್ ಅನ್ಸುತ್ತೆ ಅದ್ ಮಾಡಿ. ಇದು ಬೇಕು ನನಗೆ, ಅದ್ ನನಗೆ ಸಿಕ್ಕಿಲ್ಲ, ಇದ್ ನನಗೆ ಸಿಕ್ಕಿಲ್ಲ, ಅವ್ರು ನನಗೆ ಸಿಕ್ಕಿಲ್ಲ, ರಿಲೇಟಿವ್ ಸಿಕ್ಕಿಲ್ಲ, ನನ್ನ ಫ್ರೆಂಡ್ಸ್ ನನಗೆ ಕರೆಕ್ಟಾಗಿ ಮಾತಾಡಿಸ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಮತ್ತೆ ಚಿಕ್ಕವರು ಅಷ್ಟೇನೆ, ಅಪ್ಪ ಅಮ್ಮ ಜಾಸ್ತಿ ಓದೋದಕ್ಕೆ ಹಿಂಸೆ ಕೊಡ್ತಿದ್ದಾರೆ ನಮಗೆ ಮನೇಲಿ, ನಮಗೆ ಫ್ರೀಡಮೇ ಇಲ್ಲ ಅಂತ ನೀವು ಅನ್ಕೋಬೇಡಿ. ಸ್ಕೂಲ್ ಟೈಮು ಗೋಲ್ಡನ್ ಟೈಮು, ಅದನ್ನ ನೀವು ಯಾವತ್ತು ಮಿಸ್ ಮಾಡ್ಕೋತೀರಾ ಅಂತಂದ್ರೆ ದೊಡ್ಡವರಾದ್ಮೇಲೆ ಮಿಸ್ ಮಾಡ್ಕೋತೀರಾ. ನಿಮ್ಮ ಟೈಮ್ ಏನಿದೆ ಇವಾಗ, ಇದನ್ನ ಎಂಜಾಯ್ ಮಾಡಿ. ನೀವು ಈ ಲೈಫ್ನ ಎಂಜಾಯ್ ಮಾಡಿ. ನಾವು ಅಷ್ಟೇನೆ ವಿಡಿಯೋ ಮಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಲೈಫ್ ಲೀಡ್ ಮಾಡ್ತಾ ಇದೀವಿ. ಅದೇ ತರ ನೀವು ಅಷ್ಟೇ ನಿಮ್ಗಿರೋ ಟೈಮ್ನ ಯಾವತ್ತೂ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಕುತ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ ಲೈಫಲ್ಲಿ ಇವಾಗ ಏನ್ ನಡೀತಾ ಇದೆ ಅದು ನಿಮ್ ಟೈಮು. ಅದನ್ನ ಬಿಟ್ರೆ ನೀವು ಹೋಗ್ಬೇಕಾದ್ರೆ ಇಲ್ಲಿಂದ ಏನು ಎತ್ಕೊಂಡು ಹೋಗಲ್ಲ. ದೇವರು ನಿಮ್ಗೆ ಒಂದೇ ಒಂದು ಲೈಫ್ ಕೊಟ್ಟಿರ್ತಾನೆ. ಆ ಲೈಫ್ನಲ್ಲಿ ನೀವು ಏನ್ ಟೈಮ್ ಸ್ಪೆಂಡ್ ಮಾಡಿರ್ತೀರಾ, ಏನ್ ಲೈಫ್ನ ಎಂಜಾಯ್ ಮಾಡಿರ್ತೀರಾ, ಅದೇ ನಿಮ್ ಲೈಫು. ಅಂದ್ರೆ ಅದೇ ನಿಮ್ ಟೈಮು, ಅದೇ ನಿಮ್ದು ಗೋಲ್ಡನ್ ಏನಂತಾರೆ ಟೈಮ್. ಅದನ್ನ ಯಾವತ್ತೂ ಮರೆಯೋದಕ್ಕಾಗಲ್ಲ, ಆ ಕ್ಷಣಗಳನ್ನ ಮರೆಯೋದಕ್ಕಾಗಲ್ಲ. ಅದೊಂದನ್ನ ಮಾತ್ರ ನೀವು ಎತ್ಕೊಂಡು ಹೋಗ್ಬೇಕಾದ್ರೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಲೈಫಲ್ಲಿ ಇದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡಿ. ನೀವು ಏನ್ ಅನ್ಕೊಂಡಿದ್ದೀರಾ ಅದನ್ನ ಮಾಡ್ಬೇಕು, ಅದನ್ನ ಮಾಡಿ. ಮತ್ತೆ ನಿಮ್ಮ ಇವಾಗಿನ ಟೈಮಲ್ಲಿ ಏನಿದೆ ಅದನ್ನ ಎಂಜಾಯ್ ಮಾಡಿ ಗೈಸ್. ಎಂಜಾಯ್ ಮಾಡ್ಕೊಂಡು ಲೈಫ್ ಲೀಡ್ ಮಾಡಿ, ಅಲ್ವಾ ಅಮ್ಮ? ಹೌದು, ಅರ್ಥ ಆಯ್ತಾ ನಾನು ಹೇಳಿದ್ದು? ಅರ್ಥ ಆಯ್ತು. ಆಕ್ಚುಲಿ ನಾನು ಒಂದು ಮೋಟಿವೇಶನ್ ಸ್ಪೀಚ್ ಕೊಡ್ಬೇಕು ಅಂತ ಅನ್ಕೊಂಡೆ. ಇವಾಗ ನೀವು ಇದನ್ನ ಹೇಳ್ತೀರಂತ ನಂಗೆ ಗೊತ್ತೇ ಇರ್ಲಿಲ್ಲ ಅಲ್ವಾ. ಸೊ ನಾನು ಒಂದು ಏನೋ ನನ್ನ ಮೈಂಡಲ್ಲಿ ಬಂದದನ್ನ ಹೇಳ್ಬೇಕು ಅಂತ ಅನ್ಕೊಂಡೆ. ಬಟ್ ನಾನು ಮೋಟಿವೇಶನ್ ಸ್ಪೀಚ್ ಕೊಡುವಷ್ಟು ದೊಡ್ಡವಳಲ್ಲ. ಬಟ್ ನನ್ನಿಂದ ಆದ ಒಂದು ಚಿಕ್ಕದಾಗಿ ಒಂದು ಸ್ಪೀಚ್ ಹೇಳ್ತೀನಿ. ಏನಂತ ಅಂದ್ರೆ
ಲೈಕ್ ಇವಾಗ ನಾವು ಏನು ಅನ್ಕೋತೀವೋ ಆ ಟೈಮಲ್ಲೇ ಮಾಡಿ ಮುಗಿಸ್ಬೇಕು ಗೈಸ್. ಲೈಕ್ ಏನೊಂದು ಅಚೀವ್ಮೆಂಟ್ ಆಗಲಿ ಏನೇ ಆಗಲಿ, ಫಾರ್ ಎಕ್ಸಾಂಪಲ್ ಒಂದು ವರ್ಕ್ ಅಂತಾನೆ ಇಟ್ಕೊಳ್ಳೋಣ. ಇವಾಗ ವರ್ಕ್ ಇವತ್ತು ಮಾಡೋದು ವರ್ಕ್ನ ನಾವು ನಾಳೆ ಮಾಡ್ತೀವಿ ನಾಳೆ ಅಂತ ನಾವು ಪೆಂಡಿಂಗ್ ಇಟ್ಕೊಂಡ್ರೆ ಅದು ಇನ್ನೂ ಪೆಂಡಿಂಗ್ ಆಗೇ ಉಳ್ಕೊಳ್ಳುತ್ತೆ ಬಿಟ್ರೆ ಅದು ನಾವೇ ಏನಂತೀವಿ ಅದಕ್ಕೆ ಲೇಸಿನೆಸ್ ಆಗ್ಬಿಡ್ತೀವಿ. ಸೊ ಅದಕ್ಕೋಸ್ಕರ ನಾವು ಅನ್ಕೊಂಡಿದ್ದನ್ನು ಆ ತಕ್ಷಣನೇ ಮಾಡಿ ಮುಗಿಸ್ಬೇಕು. ಮತ್ತೆ ಇವನ್ ಡ್ರೀಮ್ ಕೂಡ ಅಷ್ಟೇ, ಅಚೀವ್ಮೆಂಟ್ ಕೂಡ ಅಷ್ಟೇ, ಅದನ್ನ ಹೇಳಕ್ ಇಷ್ಟಪಟ್ಟೆ. ಗೈಸ್ ಇದು ಸಬ್ಸ್ಕ್ರೈಬರ್ಸ್ ಗೆ ನಾವ್ ಹೇಳ್ತಾ ಇರೋದು, ಅಂದ್ರೆ ಈ ತರ ಇರಿ ಲೈಫ್ ಅಲ್ಲಿ ನೀವು ಆರಾಮಾಗಿರ್ಬೋದು ಅಂತ ಹೇಳ್ತಾ ಇದೀವಿ. ಎಷ್ಟೋ ಜನ ಯಾವ್ದಾವ್ದೋ ಟೆನ್ಷನ್ ಅಲ್ಲಿ ಕುತ್ಕೊಂಡು ನೋಡ್ತಿರ್ತೀರಾ ನಮ್ ವಿಡಿಯೋಸ್ ನ. ನಮ್ ವಿಡಿಯೋಸ್ ಇಂದ ನೀವ್ ಎಂಜಾಯ್ ಮಾಡ್ತಾ ಇರ್ತೀರಾ. ಸೊ ನಿಮ್ಗೆ ಒಂದು ರಿಲೀಫ್ ಸಿಗ್ತಾ ಇರುತ್ತೆ. ಸೊ ಹಂಗೇನೆ ನಮಗೂ ಅಷ್ಟೇ, ನಿಮ್ ಕಮೆಂಟ್ ನ ನೋಡಿದ್ರೆ ನಮ್ಗೆ ಎಷ್ಟು ರಿಲೀಫ್ ಸಿಗುತ್ತೆ ಅಂತ ಅಂದ್ರೆ ನಿಮ್ ಒಳ್ಳೊಳ್ಳೆ ಕಮೆಂಟ್ ಗಳನ್ನ ನೋಡಿದ್ರೆ. ಸೊ ಬ್ಯಾಡ್ ಕಮೆಂಟ್ ನ ನೋಡಿದ್ರೆ ಅಷ್ಟೇ ಬೇಜಾರಾಗುತ್ತೆ, ಬಟ್ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಅದೇ ನಾನೊಂದು ಹೇಳಕ್ ಇಷ್ಟಪಡ್ತೇನೆ, ಏನ್ ಗೊತ್ತಾ, ಬ್ಯಾಡ್ ಕಮೆಂಟ್ಸ್ ಮಾಡ್ತೀರಾ, ಬಟ್ ನಾವು ಈ ವಿಡಿಯೋಸ್ ಎಲ್ಲ ಮಾಡ್ತೀವಲ್ವಾ, ಈ ಬ್ಲಾಗ್ ಎಲ್ಲ ಮಾಡ್ತೀವಲ್ವಾ, ಅದರ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಷ್ಟು ಹಾರ್ಡ್ ವರ್ಕ್ ಇದೆ ಅಂತ ನಮ್ಗೆ ಗೊತ್ತು. ಇವರು ಯಪ್ಪ ದೇವ್ರು, ನಾನು ಇವ್ರ ಬಗ್ಗೆ ಹೇಳ್ಬೇಕಾಗೇನಿಲ್ಲ ಗೈಸ್. ಮಾರ್ನಿಂಗ್ ಇಂದ ಆಫ್ಟರ್ನೂನ್ ತನಕ ಫುಲ್ ಮೊಬೈಲಲ್ಲೇ ಎಡಿಟಿಂಗು, ಎಷ್ಟು ಬ್ಯುಸಿ ಇರ್ತಾರಂತ ಅಂದರೆ ಪಾಪ ಅವ್ರಿಗೆ ಬೇರೆ ಏನು ಮಾಡಬೇಕು, ಟೆನ್ಷನ್, ಆ ಟೆನ್ಷನ್ ಈ ಟೆನ್ಷನ್. ನಾನಾದರೆ ವಿಡಿಯೋ ಎಡಿಟ್ ಮಾಡಲ್ಲ ಆಯಿತಾ, ಬ್ಲಾಗ್ ಎಲ್ಲ ನಾನು ಎಡಿಟ್ ಮಾಡಲ್ಲ, ಮುನ್ನೂನ್ ಎಡಿಟ್ ಮಾಡ್ತಾರೆ. ತಮ್ನೈಲ್ ಕೂಡ ಅಷ್ಟೇ ಮುನ್ನೂನ್ ಎಡಿಟ್ ಮಾಡ್ತಾರೆ. ಮತ್ತು ವಾಯ್ಸ್ ಓವರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅವರೇ ಕರೆಕ್ಷನ್ಸ್ ಮಾಡ್ಕೋತಾರೆ. ಸೊ ಆ ಟೈಮಲ್ಲಿ ನಂಗೆ ಅನಿಸುತ್ತೆ, ನಾನೇನಾದರೂ ಮುನ್ನ ಮಾತಾಡಿದ್ರೆ ಇರಿಟೇಷನ್ ಅನಿಸುತ್ತೋ ಆ ಥರ ನನಗೆ ಫೀಲ್ ಆಗುತ್ತೆ. ಸೊ ಅದಕ್ಕೆ ನಾನೇನು ಇರಿಟೇಟ್ ಮಾಡೋಕ್ಕೆ ಹೋಗಲ್ಲ, ಬಟ್ ಅವ್ರ ಕಷ್ಟ ನಂಗೆ ಅರ್ಥ ಆಗುತ್ತೆ. ಒಂದು ಸ್ವಲ್ಪ ಫ್ರೀ ಇಲ್ಲ ಮುನ್ನುಗೆ, ನಂಗೆ ನೋಡಿದ್ರೆ ಬೇಜಾರಾಗುತ್ತೆ. ಗೈಸ್ ಅದೇ ಆಕ್ಚುಲಿ ಹೇಳ್ಬೇಕಂದ್ರೆ ಅದೆಲ್ಲ ಹೇಳ್ಕೊಂಡ್ಬಾರ್ದು. ಇವಾಗ ಅವ್ರು ಹೇಳ್ಕೊಂಡಿದ್ದಾರೆ, ಇವ್ರ ಬಗ್ಗೆ ಇವರೇ ಬಿಲ್ಡಪ್ ಕೊಡ್ತಿದ್ದಾರೆ ಅಂತ ನಿಮ್ ಮೈಂಡಲ್ಲಿ ಒಬ್ಬೊಬ್ರು ಮೈಂಡಲ್ಲಿ ಬರುತ್ತೆ. ಸೊ ಅದು ಏನಂದ್ರೆ ಇವಾಗ ನೀವು ಕಷ್ಟ ಪಡ್ತಿದ್ದೀರಾ, ಅದು ನಿಮಗ್ ಗೊತ್ತಿರುತ್ತೆ, ನಾವು ಕಷ್ಟ ಪಡ್ತಿರೋದು ನಮಗ್ ಗೊತ್ತಿರುತ್ತೆ. ಅದನ್ನ ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ. ಸೊ ನೀವು ಹೇಳ್ಕೊಂಡಿದ್ದು ಆಕ್ಚುಲಿ ಹೇಳ್ಬೇಕಂದ್ರೆ ಅದು ತಪ್ಪು, ಹೇಳ್ಕೊಂಬಾರ್ದು. ಬಟ್ ಇಲ್ಲ ಅಂದ್ರೆ ನೀವು ಎಷ್ಟು ಆ ವರ್ಕ್ ಅಲ್ಲಿ ಬಿಸಿ ಇರ್ತೀರಾ ಅಂತ ನಾನು ನೋಡ್ತಿದ್ದೀನಲ್ಲ. ಇವಾಗ ವಿಡಿಯೋ ನಾವು ಆಲ್ಮೋಸ್ಟ್ ಒಂದು 30 ನಿಮಿಷದ ವಿಡಿಯೋ ಹಾಕ್ತಿವಿ ಗೈಸ್. ಅದನ್ನ ಎಡಿಟ್ ಮಾಡ್ಬೇಕು ಅಂತ ಅಂದ್ರೆ ಒಂದು 2 ಅವರ್ 3 ಅವರ್ ಬೇಕೇ ಬೇಕು. ಏನಕ್ಕಂದ್ರೆ ½ an hour ಆ ವಿಡಿಯೋನ ಕುತ್ಕೊಂಡು ಕರೆಕ್ಷನ್ ಮಾಡೋದು ತುಂಬಾ ಎಡಿಟಿಂಗ್ ಅಲ್ಲಿ ಕಷ್ಟ ಇರುತ್ತೆ. ಸೊ ಆದಷ್ಟು ಅದು ಎಡಿಟ್ ಮಾಡೋರಿಗೆ ಗೊತ್ತಿರುತ್ತೆ. ನೀವು ಕಂಟೆಂಟ್ ಕ್ರಿಯೇಟ್ ಮಾಡೋರಾಗಿದ್ರೆ ಖಂಡಿತವಾಗ್ಲೂ ಅದು ಗೊತ್ತಿರುತ್ತೆ ನಿಮಗೆ. ಓಕೆ ಗೈಸ್, ಇವಾಗ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ನೀವು ಅಷ್ಟೇನೆ ಟೆನ್ಷನ್ ಅಲ್ಲಿ ಇದ್ರೆ ನಮ್ಮ ವಿಡಿಯೋನ ನೋಡಿ ಖುಷಿ ಪಡಿ. ಮತ್ತೆ ನೀವು ಅಷ್ಟೇ ಯಾವುದೇ ತಲೆಯಲ್ಲಿ ಟೆನ್ಷನ್ ಇಟ್ಕೋಬೇಡಿ, ಆರಾಮಾಗಿ ಲೈಫ್ ಲೀಡ್ ಮಾಡಿ. ಇವಾಗ ಏನ್ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ ಅದು ನಿಮ್ ಟೈಮು, ನೀವು ಆ ಟೈಮ್ ನ ವೇಸ್ಟ್ ಮಾಡ್ಕೊಬೇಡಿ. ಲೈಫ್ ಅಲ್ಲಿ ಏನಾದ್ರೂ ಒಂದ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅದನ್ನ ನಿಮ್ ಕೈಲಿ ಆದಷ್ಟು ಟ್ರೈ ಮಾಡಿ. ಸಣ್ಣ ಹೇಳಿದ್ ಅದನ್ನೇ, ನೀವು ನಾಳೆ ಮಾಡ್ತೀವಿ ಅಂತ ಕುತ್ಕೋಬೇಡಿ. ಇವತ್ತು ಏನ್ ಅನ್ಸುತ್ತೆ ಅದನ್ನ ಇವತ್ತೇ ಮಾಡಿ ಮುಗಿಸ್ಬಿಡಿ ಅಂತ. ಗೊತ್ತಾ, ಪಾಸ್ಟ್ ಕಳೆದೋದ ಟೈಮ್ ನ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ಪ್ರೆಸೆಂಟ್ ಟೈಮ್ ಮತ್ತು ಫ್ಯೂಚರ್ ಟೈಮ್ ನ ಎಂಜಾಯ್ ಮಾಡಿ ಮತ್ತು ಥಿಂಕ್ ಮಾಡಿ. ಚೆನ್ನಾಗಿರುತ್ತೆ ಲೈಫ್, ಚೆನ್ನಾಗಿರುತ್ತೆ. ಅವ್ರು ಏನಾದ್ರು ಅಂದ್ರು, ಇವ್ರೇನಾದ್ರು ಅಂದ್ರು ಅಂತ ನೀವು ತಲೆ ಕೆಡಿಸ್ಕೊಂಬೇಡಿ. ನಿಮಗೆ ಏನ್ ಅನ್ಸುತ್ತೆ ಅದನ್ನ ಮಾಡಿ. ನಿಮ್ಗೆ ಒಳ್ಳೇದ್ ಮಾಡ್ತಿದೀನಿ ಅಂತ ನಿಮ್ ಮೈಂಡ್ ಅಲ್ಲಿ ಇದ್ಯಾ, ಸೊ ಒಳ್ಳೇದ್ ಮಾಡಿ, ಒಳ್ಳೇದೇ ಆಗುತ್ತೆ ನಿಮ್ಗೆ, ಅಲ್ವಾಮ? ಹೌದು. ಕೆಟ್ಟದ್ ಮಾಡಿದ್ರೆ ಕೆಟ್ಟದಾಗುತ್ತೆ, ಅದು ಕರ್ಮ ರಿಟರ್ನ್ಸ್ ಅಂತ ಇರುತ್ತಲ್ವಾ, ಅದು ಅವ್ರಿಗೆ ಸಿಕ್ಕೇ ಸಿಗುತ್ತೆ. ಇವಾಗ ನಾವು ತಪ್ಪು ಮಾಡಿದ್ರು ಅಷ್ಟೇ, ನೀವು ತಪ್ಪು ಮಾಡಿದ್ರು ಅಷ್ಟೇನೆ, ಅಲ್ವಾಮ? ಕರ್ಮ ರಿಟರ್ನ್ಸ್ ಅನ್ನೋದು ಇದ್ದೇ ಇರುತ್ತೆ. ಮತ್ತೆ ನಾವು ಇವಾಗ ಇಬ್ರು ಮೋಟಿವೇಶನ್ ಸ್ಪೀಚ್ ಸ್ವಲ್ಪ ಕೊಟ್ವಲ್ಲ, ಅದ್ರಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಆಗಿದ್ರೆ, ನಾವು ಮಾತಾಡಿದಲ್ಲಿ ಏನಾದ್ರು ತಪ್ಪಾಗಿದ್ರೆ ರಿಯಲಿ ಸಾರಿ, ಅರ್ಥ ಮಾಡ್ಕೊಳ್ಳಿ ಗೈಸ್. ದಯವಿಟ್ಟು ಕ್ಷಮಿಸಿ, ನಾವು ಮಾತಾಡೋದ್ರಲ್ಲಿ ಏನಾದ್ರು ತಪ್ಪಿದ್ರೆ. ಸೊ ನಮ್ಮ ಸಬ್ಸ್ಕ್ರೈಬರ್ಸ್ ಗಳಿಗೆ, ನಮ್ಮನ್ನ ಫಾಲೋ ಮಾಡ್ತಿರೋರಿಗೆ ನಾವು ಕೊಡ್ತಿರೋಂತ ಸ್ಪೀಚ್ ಇದು. ಸೊ ಇದರಿಂದ ಅವರು ಕೂಡ ಒಂದು ಲೆವೆಲ್ಗೆ ಹೋಗ್ಲಿ ಅನ್ನೋದಕ್ಕೋಸ್ಕರ ನಾವು ಕುತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದೀವಿ, ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ. ನಾವು ಮಾತಾಡೋದ್ರಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಿಮ್ ಜೊತೆ ಅಂತ ಕುತ್ಕೊಂಡು 5-5 ನಿಮಿಷ ಈ ತರ ಮಾತಾಡಿದ್ರೆ ನಮಗೂ ಒಂಥರ ತುಂಬಾ ಖುಷಿ ಆಗುತ್ತೆ. ನಮಗೋಸ್ಕರ ಅಂತ ಒಬ್ರು ವೆಯ್ಟ್ ಮಾಡ್ತಿದ್ದಾರೆ, ನಮ್ಮಿಬ್ರನ್ನ ಕುತ್ಕೊಂಡು ಒಂದಷ್ಟು ಜನ ನೋಡ್ತಾ ಇದಾರೆ ಅಂತ ತುಂಬಾ ಖುಷಿ ಆಗುತ್ತೆ. ಹೌದು. ಮತ್ತೆ ಹ್ಯಾಟ್ಸ್ ಆಫ್ ಯು ಮುನು. ಯಾಕೆ ಇವಾಗ ವಿಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಿದೆ, ಈ ತರ ಎಲ್ಲ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ ಅಂದ್ರೆ ಅದಕ್ಕೆ ನೀವೇ ರೀಸನ್ ಅಲ್ವಾ? ಗೈಸ್ ಇಲ್ಲ ಗೈಸ್, ಅದು ಆಕ್ಚುಲಿ ಹೇಳ್ಬೇಕಂದ್ರೆ ಒಂದ್ ಕೈಯಿಂದ ಚಪ್ಪಾಳೆ ಹೊಡೆಯೋದಕ್ಕೆ ಆಗಲ್ಲ, ಅದು 2 ಕೈ ಇದ್ರೇನೆ ಚಪ್ಪಾಳೆ. ಸೊ ಅದಕ್ಕೋಸ್ಕರ ಸಣ್ಣ ನನ್ನ ಜೊತೆಗಿದ್ರೇನೆ ನನ್ಗೊಂಥರ ಸ್ಟ್ರಾಂಗು, ಸ್ಟ್ರೆಂತ್. ಸೊ ಅದಕ್ಕೋಸ್ಕರ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ, ಎಲ್ಲದಕ್ಕೂ ಜೊತೆಯಾಗಿರ್ತಾರೆ. ಈ ತರ ಒಂದು ವೈಫ್ ಅಂದ್ರೆ ನಮ್ಮ ಏನಾದ್ರು ಸ್ವೀಟ್ ಹಾರ್ಟ್ ಅವರು ಸಿಗ್ಬೇಕು ಅಂತ ಅಂದ್ರೆ ನಾವು ಪುಣ್ಯ ಮಾಡಿರ್ಬೇಕು. ಅರ್ಥ ಮಾಡ್ಕೊಳ್ಳೋರು ಸಿಕ್ಕಿದ್ದಾರೆ ಗೈಸ್. ನಾನು ಅವ್ರನ್ನ ಅರ್ಥ ಮಾಡ್ಕೋತೀನಿ, ಅವ್ರು ನನ್ನ ಅರ್ಥ ಮಾಡ್ಕೋತಾರೆ. ಇದೇ ತರ ನಮ್ ಲೈಫ್ ಇದ್ರೆ ನಮ್ಗೂ ಖುಷಿನೇ. ಸೊ ಹಂಗೆ ಖುಷಿಯಾಗಿ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ನಮ್ ಲೈಫ್ ನ ಕಳಿಬೇಕು ಅಂತ ನಾವು ಅನ್ಕೊಂಡಿದೀವಿ. ಸೊ ಆದಷ್ಟು ದಿನ, ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ನಿಮ್ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡ್ಕೊಂಡು ವ್ಲಾಗ್ ಮಾಡ್ಕೊಂಡು ಇರ್ತೀವಿ. ಎಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಇರುತ್ತೆ ಅಲ್ಲಿವರೆಗೂ ಇರ್ತೀವಿ ಅಷ್ಟೇ. ಆಮೇಲೆ ನೀವೆಲ್ಲಿರ್ತೀರೋ ನಾನು ಎಲ್ಲಿರ್ತೀನೋ ಗೊತ್ತಿಲ್ಲ ಅಲ್ವಾ? ಮುನು, ನಿಮ್ಮ ಮೋಟಿವೇಶನ್ ಸ್ಪೀಚ್ ಸಾಕು, ಮತ್ತೆ ಲ್ಯಾಪ್ಟಾಪ್ ನೋಡಿದ್ ಸಾಕು.
ಅಲ್ಲಿ ಬಟ್ಟೆ ತುಂಬಾ ಇದೆ, ಒಮ್ಮೆ ವಾಷಿಂಗ್ ಮಿಷಿನ್ ಹಾಕಿ ಅಪ್ಪ ಬಂದು. ಬನ್ನಿ. ಸರಿ ಆಯ್ತು, ಏನು ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ. ನಕ್ಕೊಂಡು ಸರಿ ಆಯ್ತು ಅದ್ದವ್ರೆ. ಖುಷಿ ಖುಷಿಯಿಂದಲೇ ಮಾಡ್ಬೇಕು. ಇಷ್ಟು ಹಾಕ್ಬೇಕಾ? ಇಷ್ಟು ಬೇಡ, ಸಾರಿ ರಿಮೂವ್ ಮಾಡಿ. ಸ್ಪೂನ್ ಹಾಕ್ಬೇಕು ಸಲ್ಮ. ಎಷ್ಟು ಸ್ಪೂನಾ? ಸೋಪುಡಿ ಮೂರು ಹಾಕಿ. 1 2 3. ಅದೇ ಅಷ್ಟೇ ತಾನೇ? ಏ ಮನೋ, ಅಷ್ಟಲ್ಲ, ಇದನ್ನ ಯಾರು ಡ್ರೈಗೆ ಹಾಕ್ತಾರೆ, ಹೊರಗಡೆ ಒಣಗಾಕ್ತಾರೆ ಯಾರು? ನೀವೇ ತಾನೇ ಹಾಕ್ಬೇಕು. ಆ ಬಟ್ಟೆನೆಲ್ಲ ಒಣಗಾಕ್ಬೇಕಾ? ಹಾ ಗಾಯ್ಸ್, ಸಣ್ಣ ನೋಡಿ ಗಾಯ್ಸ್, ನೆನ್ನೆ ತಗೊಂಡಿರೋ ಟಾಪ್ ಹಾಕೊಂಡಿದ್ದಾರೆ. ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ಸಣ್ಣ ಔಟ್ಫಿಟ್ ಚೆನ್ನಾಗಿ ಕಾಣಿಸ್ತಿದೆ. ಸೂಪರ್ ಆಯ್ತು. ಏನಕ್ಕೆ ರೆಡಿ ಆಗಿದ್ದು? ಇವಾಗ ಏನ್ ಗೊತ್ತಾ, ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ಬೇಕು ನೀವು. ಅದಕ್ಕೆ ರೆಡಿ ಆಗಿದ್ದಾ? ಅದಕ್ಕೆ ಅವಾಗಲೇ ಹೇಳ್ತಾ ಇದ್ರಿ ಹೊರಗಡೆ ಹೋಗೋ ಚಾಲೆಂಜ್ ಕೊಡ್ತೀನಿ ನಿಮ್ಗೆ ಅಂತ. ಹೊರಗಡೆ ಕರ್ಕೊಂಡು ಹೋಗ್ಬೇಕು. ಸೊ ಏನು ಗೊತ್ತಾ, ನಂಗೆ ಸ್ಟಾರ್ ಬಕ್ಸಿಗೆ ಹೋಗ್ಬೇಕು ಅಂತ ಅನ್ನಿಸ್ತಿದೆ. ಸ್ಟಾರ್ ಬಕ್ಸ್ ಕರ್ಕೊಂಡು ಹೋಗ್ಬೇಕು ನೀವು. ಅದು ನಿಮ್ಗೆ ಆಸೆನಾ? ಅಂದ್ರೆ ಏನ್ ಮಾಡ್ತೀರಾ ಸ್ಟಾರ್ ಬಕ್ಸ್ಗೆ ಹೋಗಿ? ಕಾಫಿ ಕುಡಿತೀನಿ ಸ್ಟಾರ್ ಬಕ್ಸ್ ಅಲ್ಲಿ. ಆಲ್ರೆಡಿ ಲಾಸ್ಟ್ ಟೈಮ್ ಕರ್ಕೊಂಡು ನಾನು ಇಲ್ಲಿ ಸ್ಟಾರ್ ಬಕ್ಸ್ಗಿನ ಚೆನ್ನಾಗಿ ಮಾಡ್ತೀನಲ್ವಮ್ಮ. ಬಟ್ ತುಂಬಾ ಟೈಮ್ ಇದೆ, ನಾನು ನಿಮ್ಮ ಹತ್ರ ಕೇಳ್ತಿದ್ದೀನಿ, ನಿಮ್ಮನ್ನು ನಾವಿಬ್ರು ಜೊತೆಲಿ ಸ್ಟಾರ್ ಬಕ್ಸ್ ಹೋಗೋಣ ಅಂತ. ಸೊ ಅದಕ್ಕೋಸ್ಕರ ನಾನು ಇವತ್ತು ಕರ್ಕೊಂಡು ಹೋಗ್ಬೇಕು. ನೀವು ಲಾಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ರಿ ಸೂರತ್ ಹೋಗ್ಬೇಕಾದ್ರೆ, ಏರ್ಪೋರ್ಟಲ್ಲಿ ಕರ್ಕೊಂಡು ಹೋಗಿದ್ರಿ. ಬಟ್ ಸಪ್ರೇಟಾಗಿ ನಾವು ಸ್ಟಾರ್ ಬಕ್ಸಿಗೆ ಅಂತ ನಾವು ಹೋಗೇ ಇಲ್ಲ. ಸೊ ಅದಕ್ಕೋಸ್ಕರ ನನ್ನ ಡ್ರೀಮ್ ನಾವಿಬ್ರು ಸ್ಟಾರ್ ಬಕ್ಸ್ ಹೋಗ್ಬೇಕಂತ. ಸೊ ಇವಾಗ ಆ ಆಸೆನ ತೀರಿಸ್ಕೊಳ್ತೀನಿ. ಸರಿ ಸರಿ ಗೈಸ್, ಏನು ಗೊತ್ತಾ ಗೈಸ್, ಆ್ಯಕ್ಚುಲಿ ಸಣ್ಣ ಹೊರಗಡೆ ಕರ್ಕೊಂಡು ಹೋಗಿ ಅಂತ ಹೇಳೋದು ಕಮ್ಮಿ, ಎಲ್ಲೂ ಕರ್ಕೊಂಡು ಹೋಗಿ ಅಂತ ಹೇಳಲ್ಲ. ಅಲ್ಲೇನಾದರೂ ನಮಗೆ ಕೆಲಸ ಏನಾದರೂ ಶೂಟ್ ಇದ್ದರೆ ಮಾತ್ರ ನಿಯರ್ ಪ್ಲೇಸ್ ಎಲ್ಲಾದರೂ ಇದ್ರೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಸೊ ಇವತ್ತು ಚಾಲೆಂಜ್ ಇರೋದಕ್ಕೋಸ್ಕರ ಹೇಳ್ತಿಲ್ಲ ಅವರು, ಅವ್ರಿಗೆ ಆಸೆನ ಕೇಳ್ಕೊತಾ ಇದ್ದಾರೆ. ಸೊ ಇದಕ್ಕೆ ಅವರು ನಾರ್ಮಲ್ ಟೈಮಲ್ಲಿ ಕೇಳಿದಿದ್ರು ನಾನು ಹೋಗೋಣ ಅಂತಲೇ ಹೇಳ್ತಾ ಇದ್ದೆ. ಸೊ ಬನ್ನಿ ಸಣ್ಣಮ್ಮ ಹೋಗೋಣ ಈಗ, ಓಕೆನಾ? ಖುಷಿನಾ? ಹೋಗೋಣ ಗೈಸ್. ಹೋಗ್ಬಿಟ್ಟು ಬಂದ್ಮೇಲೆ ಒಣಗಾಕ್ತೀವಿ. ಇವಾಗ ಸ್ಟಾರ್ ಬಕ್ಸ್ಗೆ ಸಣ್ಣ ಕೇಳಿದ್ದಾರೆ, ಸೊ ಬನ್ನಿ ಕರ್ಕೊಂಡು ಹೋಗೋಣ. ಈ ವೈಟ್ ಶೂ ನಂದು, ಸೊ ಈ ವೈಟ್ ಶೂ ಸಣ್ಣ ಅವ್ರದ್ದು. ಬನ್ನಿ ಸಣ್ಣ ಹೊರಗಡೆ ತಗೊಂಡು ಬನ್ನಿ, ಹೊರಗಡೆ ಕುತ್ಕೊಂಡು ಹಾಕೋಣ. ಹಾ ಗೈಸ್, ಇಷ್ಟೊತ್ತಲ್ಲಿ ಹೋಗ್ಬಾರ್ದು ಅಂತೇಳಿ ಸಣ್ಣ ನೋಡಿ ಕಪ್ಪಿಡ್ತಾ ಇದ್ದಾರೆ ಕೈಗೆ. ಸಣ್ಣ ಒಂದು ಕೆಲಸ ಮಾಡಿ ಸಣ್ಣ, ಎಲ್ಲರೂ ದೃಷ್ಟಿ ಅಂತ ಹೇಳ್ತಿರ್ತಾರೆ ಯಾವಾಗಲೂ ಅಂತ ಹೇಳ್ತಾರಲ್ವಾ. ಸೊ ನೀವು ಮಗು ಥರ ಇಲ್ಲೊಂದು ಎಲ್ಲ ಇಟ್ಕೊಂಬಿಡಿ. ಅದು ಎಲ್ಲ ಮಕ್ಕಳಿಗೆ ದೃಷ್ಟಿಗೆ ತಾನೇ ಇಡೋದು. ಎಲ್ಲರೂ ಮೂಢನಂಬಿಕೆ ಅಂತ ಹೇಳ್ತಾರಲ್ವಾ. ಸೊ ಮಕ್ಕಳಿಗೆ ದೃಷ್ಟಿಗೆ ಏನಕ್ಕೆ ಇಡ್ತಾರೆ ಅಲ್ವಾ? ನಿಜ ಅಲ್ವಾ? ಹಾಂ ಗಾಯ್ಸ್, ದೃಷ್ಟಿಗೆನೆ ಗಾಯ್ಸ್ ಬಟ್ಟಿಡೋದು, ಬ್ಲ್ಯಾಕ್ ಕಲರ್ ಬಟ್ಟು. ಮದುವೆ ಹೆಣ್ಣಿಗೂ ಅಷ್ಟೇನೆ ದೃಷ್ಟಿ ಆಗಬಾರ್ದು ಅಂತಾನೆ ಈ ತುಟಿ ಕೆಳಗಡೆ ಇಡ್ತಾರೆ ಬಟ್ಟು, ಇಲ್ಲಿ ಇಡ್ತಾರೆ ಬಟ್ಟು. ಅದೇ ದೃಷ್ಟಿ ಬಟ್ಟು ಅಂತ. ಏನಕ್ಕೆ ಅದನ್ನ ಇಡಬೇಕು? ದೃಷ್ಟಿ ಆಗ್ತಾರೆ ಅಂತಾನೆ ಅಲ್ವಾ. ಸೊ ಮೂಢನಂಬಿಕೆನ ಒಂದೊಂದನ್ನ ನಂಬೇಕಾಗುತ್ತೆ ಗೈಸ್. ಫೈನಲಿ ಮುನ್ನ ನನ್ನ ಲೂಲು ಡೈಲಿ ಮಾಲಿಗೆ ಕರ್ಕೊಂಡು ಬಂದ್ರು ನೋಡಿ. ಹೆಲ್ಮೆಟ್ ನ ಇಲ್ಲಿ ಲಾಕ್ ಮಾಡಿದೀವಿ, ಸೇಫ್ಟಿ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಹೊರಡ್ತಾ ಇದೀವಿ. ಬನ್ನಿ ಸಣ್ಣ ಮೇಲೆ ಹೋಗೋಣ. ಸಣ್ಣಮ್ಮ, ನೀವು ಫಸ್ಟ್ ಟೈಮ್ ಅಲ್ವಾ ಈ ಮಾಲಿಗೆ ಬಂದಿರೋದು? ಫಸ್ಟ್ ಟೈಮ್ ಬರ್ತಿರೋದು. ಈ ಸಣ್ಣ ಇಷ್ಟಪಟ್ಟಿರೋ ಸ್ಟಾರ್ ಬಕ್ಸಿಗೆ ನಾನು ಕರ್ಕೊಂಡು ಬಂದಿದ್ದೀನಿ. ಥ್ಯಾಂಕ್ ಯು ಮುನುವ, ತುಂಬಾ ಖುಷಿ ಆಗ್ತಿದೆ. ಇದೆ ಸ್ಟಾರ್ ಬಕ್ಸ್ ಸಿಂಬಲ್, ಸಣ್ಣ ಫೇವ್ರೆಟ್ ಸಿಂಬಲ್ ಅದಂತೆ. ಬನ್ನಿ ಗೈಸ್, ಎಲ್ಲ ಕಾಫಿ ಬೀನ್ಸ್ ಇದೆ ಇಲ್ಲಿ. ಸಣ್ಣ ಏನು ಆರ್ಡ್ರ್ ಮಾಡಿದ್ವಿ? ಡಬಲ್ ಚಾಕ್ಲೇಟಾ? ಹೌದು. ಈ ಸಣ್ಣ ಅವರು ಆರ್ಡ್ರ್ ಮಾಡಿದೆ ನೋಡಿ, ಇಲ್ಲಿ ಸಣ್ಣ ಮುನ್ನು ಅಂತ ಹಾಕೊಟ್ಟಿದ್ದಾರೆ. ಸಣ್ಣ ತಗೊಳ್ಳಿ, ನೀವು ಕೇಳಿದ್ದು ಸ್ಟಾರ್ ಬಕ್ಸ್ ಕಾಫಿ, ಕೋಲ್ಡ್ ಕಾಫಿ. ಸಗದಾಗಿದೆ ಅಲ್ಲ ನೋಡಿ ಗೈಸ್. ಇದು ಸಿಂಬಲ್ ಇಷ್ಟ ಅಂತೆ ಅವ್ರಿಗೆ. ಫಸ್ಟ್ ಆಫ್ ಆಲ್ ನಂಗೆ ಇಷ್ಟ ಸ್ಟಾರ್ ಬಾಕ್ಸ್ ಅಂದರೆ ಹೆವಿ ಇಷ್ಟ. ಮತ್ತು ಫಸ್ಟ್ ಟೈಮ್ ಬಂದಿದ್ದೀನಲ್ವಾ ನಿಮ್ಮ ಜೊತೆ ಇಲ್ಲಿಗೆ ಮದುವೆದಂದ್ರೆ, ಅದು ಇನ್ನೊಂಥರ ಸ್ಪೆಷಲ್ ಮೆಮೊರಿ. ಗೈಸ್, ಈ ಥರ ಸ್ಟಾರ್ ಬಾಕ್ಸಲ್ಲೆಲ್ಲ ಕಾಫಿ ಇಷ್ಟಪಡೋದು ಯಾರು ಗೊತ್ತಾ? ಈ ಕೆ-ಡ್ರಾಮಾ ಎಲ್ಲ ನೋಡ್ತಾರಲ್ಲ, ಕೊರಿಯನ್ಸ್ ಕೆ-ಡ್ರಾಮಾ ನೋಡ್ತಾರಲ್ಲ ಅವರೇ. ನಾನು ಆ್ಯಕ್ಚುಲಿ ನೋಡಿದ್ದೀನಿ ಕೆ-ಡ್ರಾಮಾಗಳಲ್ಲಿ. ಆಲ್ಮೋಸ್ಟ್ ಅವರೆಲ್ಲ ಸ್ಟಾರ್ ಬಕ್ಸ್ ಕಾಫಿಗಳು ಈ ಥರನೇ ಇಷ್ಟಪಡ್ತಿರ್ತಾರೆ. ಏನಕ್ಕಂತ ಅಂದರೆ ಅದರಲ್ಲಿ ಅವ್ರ ನೇಮ್ನ ಬರೀತಾರೆ. ಸೊ ಅದಕ್ಕೋಸ್ಕರ ಜಾಸ್ತಿ ಇಷ್ಟಪಡೋದು ಅಲ್ವಮ್ಮ? ಅಂದರೆ ನಿಮಗೆ ನೇಮ್ ಬರೀತಾರಲ್ಲ, ನೇಮ್ ತೋರಿಸಿ ಗೈಸ್. ಇಲ್ಲಿ ಸಣ್ಣ ಮುನ್ನು ಅಂತ ನೇಮ್ ಬರೆದಿದ್ದಾರೆ ನೋಡಿ. ಆ ನೇಮ್ ಬರೀತಾರೆ, ಅದನ್ನೇ ಮೆಮೊರಿಯಬಲ್ ಆಗಿ ಇಟ್ಕೋಬಹುದು ಗೈಸ್. ಆ ಸ್ಟಾರ್ ಬಕ್ಸ್ ಕಪ್ನ ಬಿಡ್ತಾನೆ ಇಲ್ಲ ಗೈಸ್ ಇವರು. ಏನ್ ಮಾಡ್ತೀರಾ ಅದನ್ನ? ಎಷ್ಟು ದಿನ ಇಟ್ಕೊಂತೀರಾ? ಫೈನಲಿ ನಾವು ಮನೆಗೆ ಬರೋಷ್ಟರಲ್ಲಿ ಕತ್ಲಾಗೋಯ್ತು. ಅಮ್ಮ ಬಂದಿರ್ತಾರೆ ಅಂತ ಅನ್ಕೊಂಡ್ವಿ, ಇನ್ನೂ ಬಂದಿಲ್ಲ ಅಮ್ಮ. ಗೈಸ್, ಸಣ್ಣ ನೋಡಿ ಗೈಸ್ ಏನ್ ಮಾಡ್ತಿದ್ದಾರೆ ಅಂತ. ಕಾಫಿ ಕಪ್ನ ತೊಳಿತಾ ಇದ್ದಾರೆ, ಅದನ್ನ ಮೆಮೊರಿಗೆ ಅಂತ ಅವ್ರ ಕಬೋರ್ಡಲ್ಲೇ ಇಟ್ಕೊಂಡಿರ್ತಾರಂತೆ. ನೋಡಿ ಗೈಸ್, ನಾನು ಬರೀ ಕಪ್ ಮಾತ್ರ ಅನ್ಕೊಂಡೆ, ಸ್ಟ್ರಾನು ಬಿಟ್ಟಿಲ್ಲ. ಸ್ಟ್ರಾನು ಮೆಮೊರಿಗೆ ಎತ್ತಿಟ್ಕೋದವ್ರೆ. ಯಾಕಮ್ಮ? ಇದು ಸಣ್ಣದು ಕಬೋರ್ಡು ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ. ಎಷ್ಟು ಮೆಮೊರೀಸ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ, ತೋರಿಸ್ತೀನಿ ನಿಮಗೆ.
ನೋಡಿ ಇದು ಇವತ್ತಿಂದ ನೋಡಿ ಹೋಸ್ಟಲ್ಲಿದ್ದು ಸ್ಟಾರ್ ಬಾಕ್ಸ್ ಟಿಶ್ಯೂ ಇಟ್ಟವ್ರೆ, ನಾನು ಇಟ್ಕೋಬೇಡಿ ಆ ಥರ ಅಂತ ಹೇಳಿದ್ದೆ. ಗೈಸ್ ನೋಡಿ ಗೈಸ್ ಸಣ್ಣ ಎಲ್ಲರಿಗೂ ಕಾಫಿ ಮಾಡಿಕೊಟ್ರು. ನೋಡಿ ನಮ್ಮ ಅಕ್ಕ ಬಂದಿದ್ದಾರೆ. ಹಾಯ್ ಮಾಡಕ್ಕ. ನೋಡಿ ನಮ್ಮಮ್ಮ ಕೆಲಸದಿಂದ ಬಂದರು, ವರ್ಕಿಂದ ಇಬ್ಬರು ಕೂಡ ಬಂದಿದ್ದಾರೆ. ನೋಡಿ ಯುಕ್ತಾನು ಇಲ್ಲೇ ಇದ್ದಾನೆ, ಚಪಾತಿ ತಿಂತಾ ಇದ್ದಾನೆ. ಹಾಯ್ ಮಾಡಿ ಯುಕ್ತ. ಹಾಂ ಕಾಫಿ ಹೆಂಗಿತ್ತು? ಸೂಪರ್ ಆಗಿತ್ತಾ ಅಕ್ಕ? ಸಣ್ಣ ಮಾಡಿರೋ ಕಾಫಿ ಹೆಂಗಿತ್ತು? ಸೂಪರಾ? ತುಂಬ ದಿನ ಆಯ್ತು. ಇವತ್ತೇ ಮಾಡಿಸ್ಕೊಂಡಿರೋದು. ಇಷ್ಟ ಆಯ್ತಾ? ಸ್ವೀಟ್ ಎಲ್ಲ ಕರೆಕ್ಟ್ ಆಗಿತ್ತಾ? ಯಾಕಕ್ಕ ಸಣ್ಣ ಮೇಲೆ ಹೋಗ್ಬಿಟ್ಟು ಬರುತ್ತೆ ಅಂದ್ರೆ ಹೋಗ್ಲಿದ್ಕೆ. ಅವಳಿಗೆ ನೀನು ಸಣ್ಣ ಆಗಿದ್ಯಾ, ಒಂಚೂರು ಗ್ಲೋ ಕಾಣಿಸ್ತಿದ್ಯಾ, ಸಕ್ಕದಾಗಿತ್ತು ಸಣ್ಣ ನೀನ್ ಮಾಡಿದ್ದು ಅಂದ್ರೆ ಖುಷಿ. ಫುಲ್ಲು ನೋಡಲಿ, ಫುಲ್ಲು 32 ಅಲ್ಲೂ ಕಾಣಿಸ್ತಾ ಇರ್ತದ, ಅಷ್ಟು ನಗ್ತಾ ಇರ್ತದೆ. ಕಮ್ಮಿ ಆಗಿದೆ ನಗೋದು, ಫುಲ್ಲು ಸ್ಮೈಲ್ ಬಿಡ್ತಿದ್ಲಲ್ಲ ಚಿನ್ನು. ಜಾಸ್ತಿ ಅದು ನನ್ನ ಹಳೆ ಬ್ಲಾಗ್ ಅಲ್ಲಿ ಐತೆ. ನಮ್ಮ ಅಕ್ಕ ನಗ್ಸಿದ್ಗೆ ಕಾಫಿನೇ ಆರ್ಬಿಡ್ತು. ಯಾಕ ಆರಾಮಾಗಿ ಕುಡಿಮಾ ಆತರ ಅಲ್ಲಿವರೆಗೂ ಆರ್ತು. ನಿಧಾನ ಕುಡಿಮಾ, ಆತರ ಕುಡಿಬೇಕಾದ್ರೆ ತಿನ್ಬೇಕಾದ್ರೆ ಎಲ್ಲ ನಗ್ಬಾರ್ದು. ಮಮ್ಮಿ ಏನ್ ಗೊತ್ತಾ, ಇವಾಗ ನೀನು ಕೋಟ್ಯಾಧೀಶ್ವರಿ ಆಯ್ತೀಯ ಅನ್ಕೋ, ಸಡನ್ ಆಗಿ ಇವಾಗ ನಿನ್ ಹತ್ರ ದುಡ್ಡು ಬಂತು, ಏನ್ ಮಾಡ್ತೀಯ? ಆ ದುಡ್ಡಲ್ಲಿ ಏನ್ ಮಾಡ್ತೀಯ? ನನ್ಗೆ ಏನೇನ್ ಬೇಕೋ ಎಲ್ಲ ತಗೊಳ್ತೀನಿ. ಆಮೇಲೆ ಕಾರ್ ತಗೋತೀನಿ, ಮನೆ ತಗೋತೀನಿ. ಜೋರಾಗಿ ಮಾತಾಡು, ಇಲ್ಲಾಂದ್ರೆ ಜೋರಾಗಿ ಕಿರಿಸ್ತಾ ಇರ್ತೀಯ, ಮನೆ ಕಿತ್ತೋಗತ್ತಾರ. ಇವಾಗ ನೋಡು ವಾಯ್ಸೇ ಬರಲ್ಲ. ವಾಯ್ಸೇ ಬರಲ್ಲ. ಮಾತಾಡಮ್ಮ ಈಗ. ಅಲ್ಲ ಒಟ್ಟಲ್ಲಿ ಎಲ್ಲ ತಗೋತೀನಿ, ನನ್ಗೆ ಏನೇನ್ ಬೇಕೋ ಎಲ್ಲ ಆಸೆ ಇರೋದೆಲ್ಲ ತಗೊಳ್ತೀನಿ ಅಷ್ಟೇ. ಅಷ್ಟೇನೇನ್ ಮಾಡ್ಲಿ. ಅಕ್ಕ ನೀನು ಇನ್ನೂ ಒಂದ್ ಸ್ವಲ್ಪ ಕೇಳು, ನನ್ನ ಫುಲ್ ಕೇಳು. ಹೇಳಮ್ಮ. ಆಮೇಲೆ ಯಾರನ್ನ ಇಲ್ದೇದವ್ರಿಗೂ ಕೊಡ್ತೀನಿ, ಬಡವರು, ಈಗ ಮಕ್ಳಿಗೆ ಇರಲ್ಲ, ಏನೋ ಇರಲ್ಲ, ಆ ತರ ಹೆಲ್ಪ್ ಮಾಡ್ತೀಯ. ನಿನ್ನ ಹತ್ರ ದುಡ್ಡಲ್ಲಿ ಹೆಲ್ಪ್ ಮಾಡ್ತೀಯ. ಫಸ್ಟ್ ತಗೊಳ್ತೀನಿ. ನೀನು ಅಕ್ಕ ಸೇಮ್ ಕ್ವಶನ್ ಏನ್ ಮಾಡ್ತೀಯ? ಕೋಟ್ಯಾಧೀಶ್ವರಿ ಆಗಿರ್ತೀಯ, ನೀನ್ ಹತ್ರ ಬೇಜಾನ್ ದುಡ್ಡು ಐತೆ, ಏನ್ ಮಾಡ್ತೀಯ? ಫಸ್ಟು ಮನೆ ತಗೋತೀನಿ. ಅಂದ್ರೆ ಫಸ್ಟ್ ಮನೆ, ಆಮೇಲೆ ತಗೊಂತೀನಿ, ಆಮೇಲೆ ನನ್ನ ಮಗನ ಹೆಸರಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಮಾಡಿಸ್ಬಿಡ್ತೀನಿ. ಯಾವಾಗ್ಲೂ ದುಡ್ಡು ಬರ್ಲಿ ಅಂತ ಬ್ಯಾಂಕ್ ಅಲ್ಲಿ. ಅವನಿಗೆ ಯಾವತ್ತು ಅವನಿಗೇನು ಕೊರತೆ ಬರಬಾರ್ದು ಅಂತ. ಆಮೇಲೆ ನನಗೂ ಒಂದು ಆಸೆ ಇದೆ, ಏನಂದ್ರೆ ನನ್ನ ಹತ್ರ ಜಾಸ್ತಿ ದುಡ್ಡು ಬಂದಾಗ, ಅಂದ್ರೆ ನಮಗ್ ಸಾಕಾಗಿ ಆ ಥರ ದುಡ್ಡು ಬಂದಾಗ ಹೆಲ್ಪ್ ಮಾಡಬೇಕು ಜನಗಳಿಗೆ ಅಂತ. ಅಂದ್ರೆ ಹೆಂಗ್ ಗೊತ್ತಾ, ಭಿಕ್ಷೆ ಬೇಡವ್ರಿಗಲ್ಲ, ಮತ್ತೆ ಅದ್ ನಮಗ್ ಗೊತ್ತಾಗುತ್ತಲ್ವಾ ಈಸಿಯಾಗಿ. ಅವ್ರಿಗೆ ಅವಶ್ಯಕತೆ ಇದೆ, ಯಾರಿಗ್ ನೀಡಿದ್ಯೋ ಅವರಿಗೆ ಹೆಲ್ಪ್ ದುಡ್ಡನ್ನ ಕೊಡ್ತೀಯಾ? ಓಕೆ. ನೀನು ಸಣ್ಣ ಫಸ್ಟ್ ಸೈಟ್ ತಗೋತೀನಿ, ಯಾಕಂದ್ರೆ ನಮ್ಮ ಫ್ಯೂಚರ್ ಮಕ್ಳಿಗೂ ಪ್ರಾಬ್ಲಮ್ ಬರಬಾರ್ದಲ್ವಾ. ಸೊ ಅವರಿಗೂ ಹುಡ್ತಾರೆ ಅಂದ್ರೆ ಒಂದು ಓನ್ ಆಗಿ ಮನೆ ಇರಬೇಕು. ಸೊ ಅದಕ್ಕೋಸ್ಕರ ಸೈಟ್ ತೆಗೆದು ಮನೆ ಕಟ್ತೀನಿ. ಆಮೇಲೆ ನಮ್ಗೆ ಬೇಕಾಗಿರೋದು ಲೈಕ್ ಕಾರ್ ಆ ಥರ ಎಲ್ಲ ತಗೋತೀನಿ. ಮತ್ತೆ ಈಗ ಪೂವರ್ ಮಕ್ಳೆಲ್ಲ ಇರ್ತಾರೆ, ಸೊ ರೋಡ್ ಸೈಡಲ್ಲೆಲ್ಲ ತುಂಬಾ ಜನ ಇರ್ತಾರಲ್ವಾ, ಅವರಿಗೆ ದುಡ್ಡು ದಾನ ಮಾಡ್ತೀನಿ. ಅಥವಾ ಇದು ಈ ತರ ಎಲ್ಲ ಊಟಕ್ಕೆಲ್ಲ ಕೊಡ್ತಾರಲ್ವಾ, ಆ ಥರ ವಿಚಾರದಲ್ಲಿ ಕೊಡ್ತೀನಿ. ಗೈಸ್, ಇವಾಗ ನಿಮ್ಮ ಹತ್ರ ಕೋಟಿ ಇದ್ರೆ ನೀವ್ ಏನ್ ಮಾಡ್ತೀರಾ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ನೋಡೋಣ. ನಿಮ್ಮ ಹತ್ರ ಕೇಳಿಲ್ಲ, ಸೊ ಅದನ್ನ ಅವಾಗ ಪರವಾಗಿಲ್ಲ, ಫಸ್ಟ್ ಅವ್ರು ಹೇಳಿ, ನಾನು ಮುಂದಿನ ಬ್ಲಾಗ್ ಅಲ್ಲಿ ಹೇಳ್ತೀನಿ. ಗೈಸ್, ನೀವು ಇವಾಗ ನಿಮ್ಮ ಹತ್ರ ನೀವು ಕೋಟ್ಯಾಧೀಶ್ವರ ಆಗ್ತೀರಾ, ಸಡನ್ ಆಗಿ ನಿಮ್ಮ ಹತ್ರ ಜಾಸ್ತಿ ದುಡ್ಡು ಬರುತ್ತೆ, ಅವಾಗ ನೀವ್ ಏನ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಾನು ಏನಕ್ಕೆ ಈ ಕ್ವಶನ್ ಕೇಳಿದೆ ಅಂತ ನಾನು ನಿಮ್ಗೆ ಮುಂದಿನ ವ್ಲಾಗಲ್ಲಿ ಹೇಳ್ತೀನಿ. ಅದೊಂದು ಸಣ್ಣವರೆಗೂ ಕೂಡ ಹೇಳಿಲ್ಲ, ಮುಂದಿನ ವ್ಲಾಗಲ್ಲಿ ಹೇಳ್ತೀನಿ. ಕೋಟಿ ಇದ್ರೆ ಏನ್ ಮಾಡ್ತೀರಾ ಹೇಳಿ. ಇವಾಗ ಆಲ್ರೆಡಿ ವಾಷಿಂಗ್ ಮಿಷಿನ್ ರೆಡಿ ಆಗಿದೆ. ಚಾಲೆಂಜ್ ಇದೆ, ಹೋಗಿ ಹೊರಗಡೆ ಒಣಗಾಕಿ. ಇವಾಗ ಬಟ್ಟೆ ಒಣಗಾಕೋಕೆ ರೆಡಿ ಮಾಡ್ತಿದ್ದಾರೆ, ಡ್ರೆಸ್ ಹಾಕ್ತಿದ್ದಾರೆ. ಮನು ಏನ್ ಅನಿಸ್ತಿದೆ? ನನಗೆ ಬಟ್ಟೆ ಎಲ್ಲ ಒಣಗಾಕಿ ಅಭ್ಯಾಸ ಇದೆ, ಸೊ ಸಣ್ಣಗೆ ಹೆಲ್ಪ್ ಮಾಡೋದಂದ್ರೆ ನನಗೆ ತುಂಬಾ ಇಷ್ಟನೇ. ನೋಡಿ ಗಾಯ್ಸ್, ಮುನ್ನು ಇವಾಗ ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ಹೇರ್ ಸ್ಟೈಲ್ ಮಾಡ್ತಿದ್ದಾರೆ. ಏನಪ್ಪಾ ಮಾಡೋದು? ಯಾವ ತರ ಹೇರ್ ಸ್ಟೈಲ್ ಮಾಡ್ತಿದ್ದೀರಾ ಮುನು? ನೋಡಿ ಗಾಯ್ಸ್, ಇವಾಗ ಫೈನಲ್ ಆಗಿ ಇದು ಹಾಕ್ತಿದ್ದಾರೆ. ಇದು ಪೋಣಿ ಅಲ್ಲ, ಇದು ಪೋಣಿ ಅಂದ್ರೆ ಇಲ್ಲಿರುತ್ತೆ. ಇವರೆಲ್ಲ ಸಾಕಪ್ಪ, ನಾನೇ ಸ್ಕಿಪ್ ಮಾಡ್ತೀನಿ. ಸಾಕು. ಬ್ಯಾಕ್ ಹೆಂಗಿದೆ? ಸೂಪರ್ ಸೂಪರ್ ಸನ್ನುಮ. ಏನಿದು ತಲೆ ಕೆಳಗೆಲ್ಲ ಕೂದಲು. ಗೈಸ್, ಫೈನಲಿ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದೀನಿ, ಮತ್ತೆ ಕಂಪ್ಲೀಟು ಕೂಡ ಮಾಡಿದೀನಿ. ಏನ್ ಅನ್ನಿಸ್ತು ನಿಮ್ಗೆ ಹೇರ್ ಸ್ಟೈಲ್ ಬಗ್ಗೆ? ಹೇರ್ ಸ್ಟೈಲ್ ಬಗ್ಗೆ ಸಖತ್ ಅನ್ನಿಸ್ತು, ಚೆನ್ನಾಗಿತ್ತು. ಈ ಹೇರ್ ಸ್ಟೈಲ್ ಬಿಚ್ಚಿಬಿಟ್ಟು ಸಿರಮ್ ಎಲ್ಲ ಹಾಕಿ ಸ್ವಲ್ಪ ನೀಟಾಗಿ ಹೆಡ್ ಮಸಾಜ್ ಮಾಡಿ ನಾನು ನೀಟಾಗಿ ಮಲ್ಕೊಂಡ್ ಬಿಡ್ತೀನಿ. ಓಕೆನಾ? ಸರಿ ಆಯ್ತು. ಓಕೆ, ಹೆಡ್ ಮಸಾಜ್. ಓಕೆ ಗೈಸ್, ಸಣ್ಣಗೆ ಲಾಸ್ಟಿಗೆ ಹೆಡ್ ಮಸಾಜ್ ಬೇಕಂತೆ. ಸೊ ಅದನ್ನ ಮಾಡಿ ನಾನು ಆಮೇಲೆ ಮಲಗ್ತೀನಿ. ಅವ್ರನ್ನ ಮಲಗಿಸ್ಬಿಟ್ಟು ಮಲ್ಕೋಬೇಕಂತೆ.
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದೀವಿ. ಬಾಯ್ ಬಾಯ್. ನಾಳೆ ವ್ಲಾಗ್ ಅಲ್ಲಿ ಮತ್ತೆ ಸಿಗೋಣ. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ